ವಾಕ್ಯವನ್ನೆಲ್ಲ ಮೋದದಿಂದ ನಡೆದಿ ಬೋಧಿಸುವ ಜನರ ವೇದಾವತಿ ಕೆಡಿಸಿರುವ ಸಾಧು ನಿಜಗುಳಿಗೆ ಮಣಿಯುವೆನು, ಸಾಧು ನಿಜಗುಳಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದು ಮಾಡಿಸುವ ಸುಜನರಿಗೆ ನಿತ್ಯ ನಂಬಿಸುವೆನು, ಸುಜನರಿಗೆ ನಿತ್ಯ ನಂಬಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧದಿ ಸುತ್ತರನ್ನಾಗಿ ಕೈದ ಶ್ರೀ ಬೆಳೆಸಿದ್ದ ಸಿದ್ಧರೂಢರಿಗೆ ರತನಂತೆ, ಸಿದ್ಧರೂಢರಿಗೆ ರತನಂತೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುವವೇ ಶಾಸ್ತ್ರವೆಂಬುವ ಮಣಿಗಳು. ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನಾ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಪ್ರಥಮ ಸಂಧಿಯ ದ್ವಿತೀಯ ಸೂತ್ರದ 6ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಹೇಳಿದಂತೆ ವೇದಾಂತದೊಳು ಗೋಪ್ಯವಾದ ಅರ್ಥ ತ್ರಿವಿಧಿಯಾದ ಪ್ರಕರಣವನ್ನೇ ಮಾಳ್ಪೆನು ಆತ್ಮಜ್ಞರು ಒಲಿದು ಆಲಿಸುವ ಪಾಂಗು ಅಂತ ನಿನ್ನೆ ದಿನ ಹೇಳಿದರು. ಇದು ಆತ್ಮದ ಮುಮುಕ್ಷಗಳು ಕೇಳುವುದೇ ವಿನಃ ಅಲಕ್ಷ್ಯದಿಂದ ಕೇಳುವುದಲ್ಲ, ಅಲ್ಪಜ್ಞರು ಕೇಳೋದಲ್ಲ. ಇದು ಜ್ಞಾನಿಗಳು ಕೇಳುವಂಥದ್ದು ಅಂತ ಹೇಳಿ ಈ ಗ್ರಂಥಕ್ಕೆ ಮುಂದೆ ಕುಂದದ ಅನುಭವ ಸಾರವೆಂದು ಇದಕ್ಕೆ ಹೆಸರನ್ನು ಆನಂದದಿಂದ ಆತ್ಮವಿದರಡಲು ಪೇಳುವೆನು ಒಲವಿಂದೆ ಸಾಧಕರು ತಿಳಿವಂತೆ. ಇಲ್ಲಿ
ಕುಂದದ ಅನುಭವ ಸಾರ ಅಂದ್ರು. ಈ ಗ್ರಂಥಕ್ಕೆ ಕುಂದದೆ ಅಂದರೆ ಯಾವುದೇ ವೇದ ಉಪನಿಷತ್ತುಗಳಿಗಿಂತ ಆ ವೇದ ಉಪನಿಷತ್ತುಗಳಲ್ಲಿ ಇರುವಂಥ ವಿಷಯ ಇಲ್ಲದೇ ಇರುವಂತೆ, ಕುಂದದೆ ಅಂದರೆ ಕಡಿಮೆಯಾಗದಂತೆ. ಅದಕ್ಕೆ ಸಮಾನವಾಗಿ ಇದಕ್ಕೆ ಆತ್ಮವಿದರು ಅಂದರು. ಆತ್ಮಜ್ಞಾನ ಬಲ್ಲಂಥವರು ಅನುಭವ ಸಾರವೆಂಬ ಹೆಸರು ನಾಮವನ್ನು ಸಂತೋಷದಿಂದ ಇಡಲು ಅಂದರು. ಸಂತೋಷ ಅಂದರೆ ಆನಂದದಿಂದ. ಆನಂದ ಯಾವಾಗ ಆಗ್ತದ ಅಂದರೆ ಗ್ರಂಥದ ಅನುಭವ ಯಾವಾಗ ಬರ್ತದ ಆವಾಗ ಆನಂದ ಆಗಿರ್ತದೆ. ರುಚಿ ಯಾವಾಗ ಆಗ್ತದ್ರಿ? ವಸ್ತುವಿನ ಸವಿ ಗೊತ್ತಾದಾಗ ರುಚಿ ಆಗ್ತದೆ. ಕೈಯಲ್ಲಿ ಸಕ್ಕರೆ ಹಿಡ್ಕೊಂಡು ರುಚಿ ಆಗ್ತದೆ ಏನದು? ಅದು ಯಾರು ಸವಿದಾರ ಅವರಿಗೆ. ಅದರಂತೆ ಇದನ್ನು 3 ಚರಣಗಳಿಂದ ರಚಿಸಿ ಈ ಉಪನಿಷತ್ತನ್ನೇ ತಿಳಿದು ಸಂತರು ಮುಕ್ತಿಯನ್ನು ಹೊಂದಿದ್ದಾರೆ ಅಂತ ಇಲ್ಲಿ ಹೇಳಿ, ಇನ್ನು ಮುಂದುವರೆದು ಈ ಗ್ರಂಥವನ್ನು ಆತ್ಮಜ್ಞಾನಿಗಳು ಕೂಡ ನಾನು ಹೇಳುವ ಅರ್ಥವನ್ನು ನೋಡಿ ಅವರು ಕೂಡ ಅನುಭವ ಸಾರ ಅನ್ನುವ ನಾಮ ಇದು ಸಾರ್ಥಕವೆಂದು ಒಪ್ಪಿಕೊಂಡು ಅವರು ಕೂಡ ಈ ಗ್ರಂಥವನ್ನು ಪ್ರೇಮದಿಂದ ಪ್ರೀತಿಯಿಂದ ಕೇಳುವರು. ಅಂದ ಮೇಲೆ ಸಾಧಕರು ಆತಂಕವಿಲ್ಲದೆ ಈ ಗ್ರಂಥದಲ್ಲಿ ಪ್ರವೃತ್ತಿಯಾಗಬೇಕು. ಅಂಥವರೇ ಗ್ರಂಥ ಕೇಳಬೇಕು ಅಂತ ನಮಗೆ ಹೇಳಿದ ಮೇಲೆ ನಾವು ಸಂಶಯ ಮಾಡೋದ ಅವಶ್ಯಕತೆ ಇಲ್ಲ. ಸಾಧಿಸಿದವರೇ ಹೇಳ್ತಾರಂದಮೇಲೆ ಸಾಧಕರು ಕೇಳುವುದಿಲ್ಲ, ಹೇಳುವುದಿಲ್ಲ, ಸುಮ್ಮನೆ ಪ್ರವೃತ್ತಿಯಾಗೋದು ಅಂತ. ಗ್ರಂಥದಲ್ಲಿ ಅಪೇಕ್ಷೆಯನ್ನು ಇಟ್ಟು ಹೋಗುವುದು. ಕಾರಣ ಏನು ಅಂದರೆ ಶಾಸ್ತ್ರೈಕ ಏಕದೇಶ ಸಂಬಂಧವಾಗಿದ್ದು ಅಂತ ಯುಕ್ತಿ ಹೇಳ್ತಾರೆ. ಯುಕ್ತಿ ಮತ್ತು ಅನುಭವ ಎರಡು ಕೂಡಿ ಅವುಗಳನ್ನು ನವೀಕರಿಸಿ ಹಳೆಯ ಕಾಲದ ಯುಕ್ತಿಗಳನ್ನು ಅನುಭವಗಳನ್ನು ಈಗ ವರ್ತಮಾನ ಕಾಲಕ್ಕೆ ತಕ್ಕಂತೆ ಅವುಗಳನ್ನು ನವೀಕರಿಸಿ ಮತ್ತೊಂದು ರೂಪದಲ್ಲಿ ಹೊಸದಾಗಿ ನಾವು ಅಲ್ಲಿ ಅದನ್ನೇ ಹೇಳ್ಯಾರಂದ್ರೆ ಅದೇ ಅಂತಲ್ಲ, ಅದಕ್ಕೆ ಸಂಬಂಧಪಟ್ಟ ನೂತನ ಹೊಸದಾಗಿ ನವೀನವೆನ್ನುವ ಹಾಗೆ ತೋರುವುದಕ್ಕೆ ಪ್ರಕರಣ ಗ್ರಂಥ ಅಂತಾರೆ. ಅದಕ್ಕೆ ಬಸವಾನಂದರು ಹೇಳ್ತಿದ್ರು, ನೀವೇ ಕೇಳಿರಿ, ನಿಜಗುಣದ ಶಾಸ್ತ್ರ ಸರಿಯಾಗಿ ಹೇಳೋರು ಸಿಕ್ಕರೆ ಅದು ನಿತ್ಯ ನಿತ್ಯ ನೂತನ ಅಂತ. ನಾವು ಹೋದ್ಸಲ ಕೇಳಿವಪ್ಪ ಅನ್ನಂಗಿಲ್ಲ. ಅದು ಎಷ್ಟು ಸಲನ ಕೇಳ್ರಿ ಏನಾದರೂ ಹೊಸದು ಇದ್ದೇ ಇರ್ತದೆ. ನನಗೆ ನಿನ್ನೆ ಮೊನ್ನೆ ಯಾರೋ ಫೋನ್ ಮಾಡಿದ್ರು, ಇದನ್ನ ಭಾಳ ಸಲ ಕೇಳಿರಲ್ಲ ಅದನ್ನೇ ಹೇಳಿವಂದ್ರೆ ಅವ್ರು ಹೇಳಿದ್ರು, ಇಲ್ರಿ ಕೇಳಿವಂತ ನಾವು ಸುಮ್ಮನೆ ಕುಂತ್ರೆ ನಷ್ಟ ಆಗ್ತದ, ಅದ್ರಾಗ ಏನಾದರೂ ಒಂದು ಹೊಸದು ಇದ್ದೇ ಇರ್ತದೆ ಅಂತ ಹೇಳಿದ್ರು ಅವರು. ಹೊಸದೇನಂದ್ರೆ ಅದನ್ನು ನವೀಕರಿಸೋದಂತ. ಹಾಗೆ ಶಾಸ್ತ್ರೈಕ ದೇಶ ಸಂಬಂಧೇ ಶಾಸ್ತ್ರ ಕಾರ್ಯಾಂತರೇ ಸಿತಂ ಪ್ರಾಹು ಪ್ರಕರಣಂ ನಾಮ ಗ್ರಂಥವೇದ ವಿಪಶ್ಚಿತ ಅಂತ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಆ ಕಾರಣ ಈ ಗ್ರಂಥದಲ್ಲಿ ಪ್ರವೇಶ ಮಾಡಿ ಏನು ಮಾಡು ಅಂದರೆ ಪರಮ ಪುರುಷಾರ್ಥವನ್ನು ಪಡಿ. ದಾರಿ ನಡೆದ ಮೇಲೆ ಏನು ಮಾಡ್ತಿದ್ದಿ? ಊರನ್ನು ಮುಟ್ಟು. ಅದೇ ಪ್ರಕಾರವಾಗಿ ಆತ್ಮಜ್ಞಾನಿಗಳು ಈ ಗ್ರಂಥವನ್ನ ಏನಂತ ಹೇಳ್ಯಾರಂದ್ರೆ ಸಂಪೂರ್ಣವಾಗಿ ಕೇಳಿ
ಸಂಪೂರ್ಣ ಅಂದ್ರೆ ಏನು ಅರ್ಥ ಮಾಡೋದು? ಷಡ್ಲಿಂಗ ಪೂರ್ವಕವಾಗಿ ಕೇಳೋದು. ಬಿಡದಂಗೆ ನಾವು 12 ತಿಂಗಳು ಕೇಳೇವಂದ್ರೆ ಸಂಪೂರ್ಣ ಅಲ್ಲ, 12 ವರ್ಷ ಕೇಳಿದ್ರಂದ್ರೆ ಸಂಪೂರ್ಣ ಅಲ್ಲ. ಯಾವುದೇ ಒಂದು ಗ್ರಂಥವನ್ನ ಉಪಕ್ರಮ ಉಪಸಂಹಾರದಿಂದ ಪಾರಾಗಿ ಉಪಪತ್ತಿ ಆ 6 ಲಿಂಗದ ಪೂರ್ವಕವಾಗಿ ನೀವು 3 ತಿಂಗಳು ಕೇಳೋ, 6 ತಿಂಗಳು ಕೇಳೋ, ವರ್ಷ ಕೇಳೋ ಅದು ಉಪಯೋಗ ಆಗ್ತದೆ. ಈ ಷಡ್ಲಿಂಗ ಪೂರ್ವಕ ಅಲ್ಲದೆ ಅಪಕ್ರಮ ಅಂತ ಹಂಗೆ ಕೇಳಿದರೆ ಎಷ್ಟು ವರ್ಷ ಕೇಳಿದ್ರೆ ಪ್ರಯೋಜನ ಆಗೋದಿಲ್ಲ ಅಂತ. ಹಾಗಾಗಿ ನೀನು ಸಂಪೂರ್ಣವಾಗಿ ಕೇಳಿದ ಮೇಲೆ ತಲೆದೂಗಿ ಅಂದರು. ತಲೆದೂಗಿ ಅಂದ್ರೆ ತಲೆ ಹಾಕಬೇಕಂತ ಅರ್ಥ ಅಲ್ಲ. ಸುಮ್ಮನೆ ಗಂಗೆ ತಲೆ ಆಗ್ತಾವ. ತಲೆ ತೂಗಿ ಅಂದ್ರೆ ಬುದ್ಧಿಯಳು ಹೌದು ಹೌದನ್ನಂಗೆ ಅನುಭವಕ್ಕೆ ಬರ್ಬೇಕು. ಬುದ್ಧಿಯಳು ಆವಾಗ ಅಲ್ಲಿ ಏನು ಪ್ರಕಟ ಆಗ್ತದಂದ್ರೆ ಆನಂದವೇ ಪ್ರಕಟ ಆಗ್ತದೆ. ನೀರಿನಲ್ಲಿ ಇಳಿದ ಮೇಲೆ ಏನು ಗೊತ್ತಾಗ್ತದೆ? ಮೈ ತುಂಬ ತಂಪೇ ಗೊತ್ತಾಗ್ತದೆ. ಅಲ್ಲೇನ ತಂಪೇ ತಂಪು. ಅದರಂತೆ ಎಚ್ಚರಿಕೆ ಉಳ್ಳವರಾಗಿ, ಬಹಳ ಎಚ್ಚರ ಅಂದ್ರು, ಎಚ್ಚರ ಇರಬೇಕು, ಬಹು ಎಚ್ಚರ ಇರಬೇಕು. ಈ ಎಚ್ಚರದಿಂದ ಈ ಅನುಭವ ಸಾರ ಅಂತ ಹೆಸರೇನದ, ಇದನ್ನು ಇಡುವಲ್ಲಿ ಇಟ್ಟಲ್ಲಿ ಯಾವುದೇ ಅನುಮಾನ ಸಂಶಯಕ್ಕೆ ಆಸ್ಪದ ಇಲ್ಲ, ಅನುಮಾನಕ್ಕೆ ಆಸ್ಪದನೆ ಇಲ್ಲ. ಕಾರಣ ಈಗ ಯಾಕೆ ಹೇಳ್ತಾರೆ ಈ ಮಾತು ಅಂದ್ರೆ, ನನ್ನ ಹೆಸರು ದೇವೇಂದ್ರ ಅದ. ದೇವೇಂದ್ರ ಅಂತ, ದೇವೇಂದ್ರ ಅಂದ್ರೆ ದೇವಲೋಕದಲ್ಲಿ ಸ್ವರ್ಗಲೋಕದ ಒಡೆಯ. ಹೆಸರಿಗೆ ದೇವೇಂದ್ರ, ಆದರೆ ಆ ದೇವಲೋಕಕ್ಕೆ ನಾ ಒಡೆಯ ನೀನು. ಮತ್ತೆ ಹೆಸರಿಗೆ ತಕ್ಕಂತೆ ಏನು ನಾವೇನು ಲಕ್ಷಣ ಇಲ್ಲ ಅಂತ ಸುಮ್ಮನೆ ಇಟ್ಟಾರಪ್ಪ ಅಷ್ಟೆ. ಸದಾನಂದ, ಬ್ರಹ್ಮಾನಂದ. ಸದಾನಂದ ಅಂತಂದ್ಮೇಲೆ ಕ್ಷಣಿಕವಾದ ಆನಂದ ಇದ್ದು ಸದಾ ಆನಂದ ಇಲ್ಲ ಅಂದ್ರೆ ಬರೀ ಹೆಸರಲ್ಲಿ ಸದಾನಂದ, ಆದ್ರ ಒಳಗ ಅನುಭವದಲ್ಲಿ ದುಃಖಿ ಅಂತ. ಎರಡೂ ಕೂಡ್ಬೇಕಲ್ಲ, ಬ್ರಹ್ಮಾನಂದ. ಇದು ಅನುಭವ ಸಾರ. ಅದಕ್ಕೆ ಇದು ಹೊರಗೆ ಹೆಸರಿನಲ್ಲಿ ಅಷ್ಟೇ ಇಲ್ಲ, ಅನುಭವದಲ್ಲಿ ಕೂಡ ಆದಂತ. ಹಾಗಾಗಿ ಆದ್ದರಿಂದ ಸಾಧಕರು ಆ ಅನಾಯಾಸದಿಂದ, ಸಾಧಕರಿಗೆ ಮಹಾತ್ಮ ಎಷ್ಟು ಕಷ್ಟಪಟ್ಟಾರ ಅಂದ್ರೆ, ಅವರು ಕಷ್ಟಪಟ್ಟದನ್ನು ನೋಡಿದ್ರೆ ನಮ್ಮಂತ ಪುಣ್ಯಾತ್ಮರು ಜಗತ್ತಿನಲ್ಲಿಲ್ಲ. ನಮಗ ಪ್ರಪಂಚದ ಕಷ್ಟ ಅಷ್ಟೇ ಅಲ್ಲ, ಪಾರಮಾರ್ಥ ದೃಷ್ಟಿಯಿಂದ ಸರ್ವ ಕಷ್ಟವನ್ನ ಆಯಾಸ ಇಲ್ಲದೆ, ಒಂದಿಷ್ಟು ಕೂಡ ತೊಂದರೆ ಇಲ್ಲದೆ ಅಂಥ ಮೋಕ್ಷವನ್ನ ಪಡೆಯುವಂಥ ಸುಮಾರ್ಗವನ್ನ ರಚನೆ ಮಾಡಿ ದಾರಿ ಹೇಳಿಕೊಟ್ರಲ್ಲ, ಎಷ್ಟು ಕಷ್ಟಪಟ್ಟಾರ. ಆದರೂ ಕೂಡ ನಾವು ಅನಾಯಾಸವಾಗಿ ಅಂತವ್ರಂದ್ರೆ ನಮಗಿದ್ರೆ ಆಯಾಸ ಆಗತ್ತೆ. ಆಯಾಸ ಯಾವುದು ಆಯಾಸ ಆಗಬೇಕಾಗಿತ್ತು ಅಲ್ಲಿ ಆಗಿಲ್ಲ, ಕಾಣವಲ್ತು. ಆಯಾಸ ಆಗತ್ತೆ, ಕಾಣವಲ್ತು. ಯಾವುದು ಅನಾಯಾಸವಾಗಿ ಆಗ್ತದ ಅದೇ ಆಯಾಸ ಆಗತ್ತೆ. ನಾವು ಇದಕ್ಕೆ ಏನು ಅನ್ನಬೇಕಂದ್ರೆ ನಮ್ಮ ಕರ್ಮ ಫಲಗಳೇ ಅನ್ನಬೇಕು ವಿನಃ ಬೇರೆ ಏನು ಮಾತೇ ಇಲ್ಲಲ್ಲಿ. ಹಾಗಾಗಿ ಅನಾಯಾಸದಿಂದ ಸ್ವಸ್ವರೂಪ ಜ್ಞಾನ ಆಗುತ್ತಂದ್ರೆ ಅವರು ನೀನು ಏನು ಮಾಡೋದು ಬೇಕಾಗಿಲ್ಲ ನೋಡು. ಶ್ರವಣ ಮನನ ನಿಧಿಧ್ಯಾಸ. ಶ್ರವಣ ಮಾಡಕ್ಕೆ ಆಯಾಸ ಅದೇನು? ಕರ್ಮ ಉಪಾಸನಕ್ಕೆ ಎಷ್ಟು ಆಯಾಸ ಆಗ್ತದೆ.
ಸ್ಮರಣೆ ಮಾತ್ರದಿಂದ ದುಃಖ ಅಂದಾರ. ಬರೇ ಇಂಥದ್ದು ಮಾಡಬೇಕು ಅಂತ ಅಂದ ತಕ್ಷಣ ದುಃಖ ಆಗ್ತದ ಅಂತಂದಾಗ ಆ ಕಾರ್ಯವನ್ನು ಮಾಡುವಾಗ ಸುಖ ಆಗ್ತದೇನು? ಮಾಡಿದ ಮೇಲೆ ಸುಖ ಆಗ್ತದೇನು? ಬರೀ ಹೆಸರು ತೆಗೆದ್ರೆ ದುಃಖ ಆಗ್ತದ ಅಂದಮೇಲೆ ಇದು ಹಾಗಲ್ಲ. ಅನಾಯಾಸದಿಂದ ಮೋಕ್ಷವನ್ನು ಪಡೆಯುವರು. ಕಾರಣ ಉತ್ತರ ಭಾಗದಿಂದ ಏನಾಗ್ತದಂದ್ರೆ ಪೂರ್ವ ಭಾಗ ಉತ್ತರ ಭಾಗ ಇದರಲ್ಲಿ ಬಾಧೆಗೊಳಿಸುವ ಪೂರ್ವ ಸಾಧನಗಳನ್ನು ಇಲ್ಲಿ ಬೋಧಿಪದನು ಉಳಿದನು. ಅವು ಮುನ್ನವೇ ಮನಸದಿ ಧರೆಯಳು ಒಪ್ಪುತಿಹವಾಗಿ. ಈ ಸೂತ್ರದ 7ನೇ ನುಡಿಯನ್ನು ನೆನ್ಪಿಟ್ಟಿದ್ದಾರೆ ಶಾಸ್ತ್ರ ಕೇಳಿದರು. ಇಲ್ಲಿ ಏನು ಹೇಳಕತ್ತರ ಗ್ರಂಥಕರ್ತರು? ಬಾಧೆಗೊಳಿಸುವ ಪೂರ್ವ ಸಾಧನೆಗಳನ್ನು ಇಲ್ಲಿ ಪರಂಪರಾ ಸಾಧನ ಅಂದ್ರೆ ಪೂರ್ವ ಸಾಧನೆ ಅಂದ್ರೆ ಒಂದೇ. ಅವನ್ನ ಬಿಟಾಕಿಲ್ಲ ಮಹಾತ್ಮರು, ನಿಜಗುಂಡರು ಅವನ್ನ ಅಲಕ್ಷ್ಯ ಮಾಡಿಲ್ಲ. ಅವಕ್ಕ ಪೂರ್ವ ಸಾಧನ ಅಂದಾರ. ಆ ಪೂರ್ವ ಸಾಧನೆಗಳು ಏನು ಮಾಡ್ತಾವಂದ್ರೆ ಮಲದೋಷ ವಿಕ್ಷೇಪ ದೋಷವನ್ನ ಕಳೆಯುವ ಕರ್ಮ ಫಲಗಳೇ ಪೂರ್ವ ಸಾಧನಗಳು. ಪೂರ್ವ ಅಂದ್ರೆ ಮೊದಲು. ಅವುಗಳು ಮಲವಿಕ್ಷೇಪಗ ನಾಶ ಮಾಡುವಂಥವ ಪೂರ್ವ ಸಾಧನೆಗಳು, ಹೌದಿಲ್ಲ? ಆ ಪೂರ್ವ ಸಾಧನೆಗಳಿಗೆ ಇಲ್ಲಿ ಕರ್ಮ ಉಪಾಸನ ಅಂದರು ಅಷ್ಟೇ. ಆ ಪೂರ್ವ ಸಾಧನೆಗಳನ್ನು ಈ ಗ್ರಂಥದಲ್ಲಿ ಬೋಧಿಪದನು ಬಿಟ್ಟಿರುವನು. ಹೇಳೋದನ್ನು ಬಿಟ್ಟಿನಿ ನಾನು. ಮತ್ತೆ ಯಾಕೆ ಬಿಟ್ಟಿನಿ ಅಂತ ಪ್ರಶ್ನೆ ನೀವು ಮಾಡಬಹುದಲ್ಲ. ಅಲ್ರಿ, ಎಲ್ಲ ಗ್ರಂಥಕರ್ತರು ಮಹಾತ್ಮರು ಎಲ್ಲರೂ ಪೂರ್ವ ಸಾಧನೆಗಳನ್ನೇ ಹೇಳ್ತಾರ. ಅವನ ಬಿಟ್ಟು ನೀನು ಈ ಉತ್ತರ ಸಾಧನವಾದ ಜ್ಞಾನವನ್ನೇ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ, ನಾನು ಅವುಗಳು ಸಾಧನೆಗಳು ಉಪಯೋಗ ಇಲ್ಲ ಅಂತ ಹೇಳದೆ ಬಿಟ್ಟಿಲ್ಲಪ್ಪ. ಅವು ಪೂರ್ವ ಸಾಧನೆಗಳು ಉಪಯೋಗ ಇಲ್ಲ ಅಂತ ಬಿಟ್ಟಿಲ್ಲ. ಆದರೆ ಆ ಸಾಧನೆಗಳನ್ನು ಹೇಳುವಂತ ಎಷ್ಟೋ ಸಾಧನೆಗಳನ್ನು ಬೋಧಿಸುವಂತ ಕರ್ಮ ಉಪಾಸನ ಪರವಾದ ಉಪನಿಷತ್ತುಗಳು ಜಗತ್ತಿನಲ್ಲಿ ಬಹಳ ಉಂಟು. ಮೊದಲೇ ಜಗತ್ತಿನ ಮೆರಿತೇವ ಧರೆಯೋಳಂದ್ರೆ ಈ ಭೂಮಿಯಲ್ಲಿ ತುಂಬಿ ತುಳುಕ್ತದ. ಈ ಜಗತ್ತಿನಲ್ಲಿ ದೇವರ ಭಾವ ಎಷ್ಟು ಮಂದಿಗೆ ಇದೆ ಅಂದ್ರೆ 100ಕ್ಕೆ 90 ಮಂದಿ ದೇವರ ಭಾವ ಆದ ಮಂದಿನೇ ಅಲ್ಲ. ದೇವರ ಆನಂತನೇ ಒಪ್ಪಾರೆಲ್ಲರೂ. ಆದರೆ ದೇವರು ಹೇಗಿದ್ದಾನ ಅಂತ ಅವರವರ ವಿಚಾರಕ್ಕೆ ನಿರಾಕಾರ ಅಂತ ಒಬ್ಬರಂದ್ರು, ಆಕಾರ ಅಂತ ಒಬ್ಬರಂದ್ರು, ಲಿಂಗ ಅಂತ ಒಬ್ಬರಂದ್ರು, ಚಿಚ್ಚಕ್ತಿ ಅಂತ ಒಬ್ಬರಂದ್ರು, ಮಾಯಾ ಅಂತ ಒಬ್ಬರಂದ್ರು. ಒಟ್ಟು ಯಾರೇ ಇರಲಿ ಆ ದೇವರನ್ನ ಒಂದಿಲ್ಲ ಒಂದು ರೂಪದಲ್ಲಿ ಆರಾಧನೆ ಮಾಡೋರು ದೈವ ಆದಂತ ಒಪ್ಪಿದವರು ಯಾರಲ್ಲ. ಇವ್ರಿಗೆ ಯಾರು ಹೇಳಿದ್ರಪ್ಪ? ಪೂರ್ವ ಸಾಧನ ಮೊದಲಿಂದ ಮನೆಯ ಮೊದಲ ಪಾಠಶಾಲೆ. ಈ ಸಾಧನೆಗಳನ್ನ ಕಲಿಸ್ಲಿಕ್ಕೆ ಹೇಳಕ್ಕೆ ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು. ಆ ತಾಯಿಯ ಸಂಸ್ಕಾರನ ಮನೆಯಲ್ಲಿ ನಿತ್ಯ 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 ಆಕೆ ಮಾಡುವಂತ ಕರ್ಮ ಉಪಾಸನೆಗಳನ್ನ ಪೂಜಾ ವಿಧಾನಗಳನ್ನ ನೋಡಿ 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 ಸಣ್ಣ ಬಾಲಕ ಕೂಡ ಇವತ್ತ ಬಂದು ನಮಸ್ಕಾರ ಮಾಡ್ತಾರೆ. ಕ್ರಿಶ್ಚಿಯನ್ ಮೊಮ್ಮಗಳು ಎಷ್ಟ ಬಂದು ಸಾಷ್ಟಾಂಗ ಆಗ್ತದ, 3 ಸಲ ನಮಸ್ಕಾರ ಮಾಡ್ತದ. ಆ ಭಸ್ಮ ತಗೊಂಡು ಹಣೆ ಅಷ್ಟೇ ಅಲ್ಲ, ಹಣೆಗೆ ಕಿವಿಗೆ ಇಲ್ಲಿಗೆ ಮತ್ತೆ ಹೊಟ್ಟೆಗೆ ಚಿಂತ. ನೀವು ನೋಡ್ರಿ ಪ್ರತ್ಯಕ್ಷ. ನಾನು ಅವ್ರ ಮೊಮ್ಮಗಳಂತ ಹೇಳಂಗಿಲ್ಲ ನಾನು. ಮತ್ತೆ ಅಲ್ಲಿ ಮಲಗಿದ್ರೆ ನಾನು ಮಲಗಿದಾಗ ನಮಸ್ಕಾರ ಮಾಡ್ಬೇಕಾದ್ರೆ ಪಾದದ ಕೆಳಗೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾರೆ.
ಆ ಯಾವ ಉಪನಿಷತ್ತು ಅಥವಾ ಯಾವ್ದನ್ನ ಗುರು ಹೇಳಿದಾನೆ ಅವ್ರಿಗೆ? ಮನೆಯ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು. ಈ ತಾಯಿಯಿಂದ ಪ್ರಾರಂಭವಾದ ಈ ಉತ್ತಮವಾದ ಸಂಸ್ಕಾರಗಳು ಅಷ್ಟೇ ಅಲ್ಲದೆ ಈ ಸಂಸ್ಕಾರವನ್ನು ಬೋಧಿಸುವಂಥ, ಹೇಳುವಂಥ ಎಷ್ಟೋ ಜನರು, ಎಷ್ಟೋ ಗ್ರಂಥಗಳು ಆಧಾರವಾಗಿಟ್ಟುಕೊಂಡು ಜಗತ್ತಿನಿಗೆ ಮೆರಿತಾವ. ಅದಕ್ಕಾಗಿ ಅದನ್ನು ನಾನು ಇಲ್ಲಿ ಹೇಳಲು ಬಿಟ್ಟಿನಂದ್ರೆ ಅವರು, ಅದಕ್ಕಾಗಿ ಅದನ್ನು ಹೇಳಲು ಬಿಟ್ಟಿನಿ, ಅದರ ಮುಂದಿಂದ ನಾ ಹೇಳ್ದಂದ್ರೆ ಅವರು ಅದನ್ನು ಬಿಟ್ಟಿನಿ. ಹಾಗಾಗಿ ಮೊದಲೇ ಮನಸದೆ ಅಂದರೆ ಈ ಜಗತ್ತಿನಲ್ಲಿ ಎಂದೂ ಮರೆ ಆಗೋದಿಲ್ಲ. ಮರೆ ಆಗೋದಿಲ್ಲ, ಮರೆ ಮಾಚಕ್ಕೆ ಪ್ರಯತ್ನ ಮಾಡಂಗಿಲ್ಲ. ಇನ್ನು ಎಚ್ಚರ ಮಾಡ್ತದೆ ಜಗತ್ತು. ಕರ್ಮ ಉಪವಾಸಗಳು ಎಚ್ಚರ ಮಾಡ್ತಾವ ನೋಡ್ರಿ. ಜ್ಞಾನ ಗೌಣ ಆಕತ್ತದ, ಲಕ್ಷಡ್ರಿ, ಜ್ಞಾನ ಗೌಣ ಆಕತ್ತದ. ಕರ್ಮ ಜಗತ್ತಿನಾಗ ಮೆರೆಕತ್ತದ. ಹಾಗಾಗಿ ಅದನ್ನು ನಾನು ಮತ್ತೆ ಮೆರೆಸಿದರೆ ಏನು ಲಾಭ ಇಲ್ಲ ಅಂತ ತಿಳ್ಕೊಂಡು ಉತ್ತರ ಸಾಧನವಾದ ಮುಖ್ಯವಾದ ಜ್ಞಾನವನ್ನೇ ಈ ಗ್ರಂಥದಲ್ಲಿ ನಾನು ಹೇಳುತ್ತೇನೆ ಎಂಬ ಭಾವ ಅಂದ್ರವರು. ಅದಕ್ಕಾಗಿ ಹೇಳಕತ್ತೀನಿ ನಾನು, ಲೋಕಹಿತಾರ್ಥಕ್ಕಲ್ಲ. ಮತ್ತು ಅಷ್ಟೆಲ್ಲ ಮಾಡಿದ್ರು ನಿನಗೆ ಸಾಧನ ಯಾವುದು? ಜ್ಞಾನದೇವತ್ತು ಕೈವಲ್ಯ. ಆ ಜ್ಞಾನ ಸಾಧನ ಅಂದರೆ ಮೋಕ್ಷಕ್ಕೆ ಜ್ಞಾನವೇ ಸಾಧನ ಅಂತ ಅರ್ಥ ಆಯ್ತು. ಮೋಕ್ಷದ ಅಪೇಕ್ಷೆ ಉಳ್ಳವರಿಗೆ ಸಾಧನ ಜ್ಞಾನ ಅಂದಮೇಲೆ ಜ್ಞಾನನೇ ಹೇಳಬೇಕಲ್ಲ, ಜ್ಞಾನನೇ ಹೇಳಬೇಕಾಗ್ಯದ. ಅದಕ್ಕೆ ಈ ಗ್ರಂಥದಲ್ಲಿ ಜ್ಞಾನವನ್ನೇ ಹೇಳುತ್ತೇನೆ. ನಿಮಗೆ ಕರ್ಮ ಉಪಾಸನ ಬೇಕಿತ್ತು ಅಂದರೆ ಪೂರ್ವ ಸಾಧನ ಅವಲ್ಲ, ಅಲ್ಲಿ ಹೋಗಿ ಆ ಸಾಧನೆಗಳನ್ನು ಸಾಧಿಸಿರಿ ಅಥವಾ ಬಿಡ್ರಿ, ನಿಮಗೆ ಬಿಟ್ಟು ವಿಚಾರ. ಮೋಕ್ಷ ಬೇಕಂದ್ರೆ ಈ ಜ್ಞಾನವನ್ನೇ ನೋಡ್ರಿ ಅಂತ ಹೇಳಿ. ಕಾರಣ ಯಾವ ವೇದದಲ್ಲಿ 3 ಭಾಗ ಏನುಂಟಲ್ಲ, ಕರ್ಮ ಉಪಾಸನ ಜ್ಞಾನ ಅಂತ, ಇವು ಎಲ್ಲಿ ಪ್ರಸಿದ್ಧ ಆಗ್ಯಾವ ಅಂದ್ರೆ ಯಾರಿಂದ ಪ್ರಸಿದ್ಧ ಆದವು? ಇವು ಒಬ್ಬ ಸ್ವಾಮಿಗಳಿಂದ ಪ್ರಸಿದ್ಧ ಆಗಿಲ್ಲ, ಒಬ್ಬ ಋಷಿಯಿಂದ ಪ್ರಸಿದ್ಧ ಆಗಿಲ್ಲ, ಒಬ್ಬ ವ್ಯಕ್ತಿಯಿಂದ ಪ್ರಸಿದ್ಧ ಆಗಿಲ್ಲ. ಇವು ಭಗವಂತ ನುಡಿದಂಥ ವೇದದಲ್ಲೇ ಪ್ರಸಿದ್ಧ ಆಗ್ಯಾವ. ಕರ್ಮ ಯಾರು ಹೇಳ್ಯಾರ? ಪರಮಾತ್ಮ ಹೇಳಲಿಲ್ಲ. ಉಪಾಸನೆ ಯಾರು ಹೇಳ್ಯಾರ? ಪರಮಾತ್ಮನ ಹೇಳ್ಯಾನ. ಜ್ಞಾನ ಯಾರು ಹೇಳ್ಯಾರ? ಪರಮಾತ್ಮನ ಹೇಳ್ಯಾನ. ಅಂದಮೇಲೆ ಆದರೆ ಕರ್ಮ ಉಪಾಸನೆಗಳು ಜಗತ್ತಿನಲ್ಲಿ ಎಷ್ಟು ಪ್ರಸಿದ್ಧ ಆಗ್ಯಾವಲ್ಲ, ಪ್ರಸಿದ್ಧ ಆಗ್ಯಾವ, ಮೆರಿತಾವ ಜಗತ್ತಿನಲ್ಲಿ. ಅದರಷ್ಟು ಜ್ಞಾನ ಈ ಜಗತ್ತಿನಲ್ಲಿ ಪ್ರಸಿದ್ಧಿ ಆಗಿಲ್ಲ. ಬಹಳ ಜನಕ್ಕೆ ಅದು ಗೊತ್ತೇ ಇಲ್ಲ. ಬಹಳ ಜನಕ್ಕೆ ಗೊತ್ತಿಲ್ಲ ಅಂದರೆ ಜ್ಞಾನ ಹೇಳುವವರು ಸಂಖ್ಯೆ ಕಡಿಮೆ ಆದಂತ ಅರ್ಥ ಆಯ್ತು. ಯಾಕೆ ಕಡಿಮೆ ಆಯಿತು? ಅದ್ಯಾಕೆ ಹೆಚ್ಚಾಯಿತು? ಅದನ್ನ ಕೇಳೋರು ಹೇಳೋರು ಅದಕ್ಕೆ ಬಹಳ ಮಂದಿ ಯಾರಂದ್ರೆ ಅದು ಬಲ ಆಯಿತು. ಇದಕ್ಕೆ ಹೇಳೋರು ಕೇಳೋರು ಕಡಿಮೆ ಆದಂತೇಳಿ ಇದು ಪ್ರಸಿದ್ಧಿ ಆಗಲಿಲ್ಲ. ಆ ಕಾರಣದಿಂದ ಈ ಒಂದು ಕರ್ಮ ಉಪಾಸನ ಪ್ರಸಿದ್ಧಿ ಆದಂತೆ ಜ್ಞಾನ ಆಗಿಲ್ಲಂದ್ರೆ ಇದೊಂದು ದುರ್ವಿಜ್ಞೆ ಆಗಿರುತ್ತದೆ. ಮಹಾತ್ಮ ಹೇಳಿದ್ರು, ಏನು ನಿಮ್ಮ ಪಾಪದ ಬಲವಾಗಿರುತ್ತದೆ, ಪುಣ್ಯದಂತ ಹೇಳಿಲ್ಲ. ಯಾಕಂದ್ರೆ ದೇವರ ತಾಪಿ ವಿಚಿ ಕಿತ್ಸಿಂತಂ ಅಂದ್ರೆ ದೈವಗುಣ ಅಂದ್ರೇನು? ಸತ್ವಗುಣಶಾಲಿಯಾದಂಥ ಇಂದ್ರಾದಿ ದೇವತೆಗಳು ಕೂಡ. ನಾವು ರಜಗುಣದೀವಿ, ತಮಗುಣದೀವಿ. ಸತ್ವಗುಣಶಾಲಿಗಳಾದ ಇಂದ್ರಾದಿ ದೇವತೆಗಳಂದ್ರು ದೇವೇಂದ್ರ ಮೊದಲಾದಂಥ ದೇವಾನು ದೇವತೆಗಳು ಕೂಡ
ಆತ್ಮ ವಿಷಯದಲ್ಲಿ ಉಂಟು, ಇಲ್ಲೆಂದು ವಿವಾದವನ್ನ ಮಾಡುವವರು ಆಗಿದ್ದಾರೆ. ಅವರು ಆತ್ಮ ವಿಷಯದಲ್ಲಿ ಉಂಟು, ಆದರೆ ಅವರು ಅನಾತ್ಮ ವಿಷಯದಲ್ಲಿ ಪ್ರೇರಣೆ ಆಗ್ಯಾರ, ಆತ್ಮ ವಿಷಯದಲ್ಲಿ ಪ್ರಸಿದ್ಧಿ ಆಗಿಲ್ಲ. ಇಲ್ಲಂದ್ರೆ ದೇವೇಂದ್ರಗ ಮೈ ತುಂಬ ಯೋನಿ ಯಾಕೆ ಬರ್ತದು, ಇದೇ ವಿಷಯಾದಿಗಳಿಲ್ಲ. ಹಾಗಾಗಿ ಎಲ್ಲಿಯಪ್ಪ ಇದು ಜ್ಞಾನಕ್ಕೆ ಈಗ ಅಧಿಕಾರಿಗಳು ಎಷ್ಟು ಮಂದಿ ಅಂದ್ರೆ, ಮನುಷ್ಯಾಣಂ ಸಹಸ್ರೇಶು ಕಚ್ಚಿತ್ ಯತತೆ ಅಂತ ಭಗವದ್ಗೀತೆ ಉಪಮಾನ ಇರ್ಬೇಕದು. ಏನು ಮನುಷ್ಯಾಣಂ ಸಹಸ್ರೇಶು, ಸಹಸ್ರ ಅಂದ್ರೆ ಸಾವಿರ, ಸಾವಿರದಲ್ಲಿ ಒಬ್ಬರು ಈ ಒಂದು ಉತ್ತರ ಸಾಧನವಾದ ಜ್ಞಾನ ಸಾಧನೆಯನ್ನು ಮಾಡಿಕೊಂಡು ತಾನು ಆರು ಎಂಬುದನ್ನು ತಿಳಿಯುವುದಕ್ಕೆ ಪ್ರಯತ್ನ ಮಾಡ್ತಾನ. ಯಾರು ಮನುಷ್ಯರಲ್ಲಿ ಸಾವಿರಕ್ಕೆ ಇಲ್ಲೋ ಒಬ್ಬನನ್ನು, ಸಾವಿರಕ್ಕೊಬ್ಬ. ಹೀಗೆಂದು ಯಾರು ಹೇಳ್ಯಾರ ಅಂದ್ರೆ, ಆ ಹೇಳಿದಂತ ಕರ್ಮ ಉಪಾಸನ ಜ್ಞಾನ ಹೇಳಿದ ಭಗವಂತನೇ ಈ ಮಾತು ಹೇಳಿದಂದ್ಮೇಲೆ ನೀನ್ಯಾರು ಹೇಳೋದಕ್ಕಂತ, ನೀನ್ಯಾರು ನಾನ್ಯಾರು ಅಂದಾಗ ನಾ ಬಹಳ ಸಲ ಇದು ಅನುಭವದಿಂದ ಹೇಳಿನಿ, ಕುಚೇಷ್ಟೆ ಅಲ್ಲ. ನಮ್ಮಲ್ಲಿ ಒಂದು 20 ಜನ ಕೇಳ್ತಾರೆ ಅಂತ ಹೇಳಿದ್ದಾರೆ. 20 ಜನ. ಸಹಸ್ರೇಶು ಅಂದ್ರೆ ಒಂದು ದಿನಕ್ಕೆ 20,000 ಜನ ಕೇಳ್ತಾರಂತ ಅರ್ಥ ಮಾಡಬೇಕು. ಹೌದು, 1000ಕ್ಕೊಬ್ಬ ಅಂದ್ರೆ 20 ಮಂದಿ ಬಂದು ಕೇಳ್ತಾರಂದ್ರೆ 20,000 ಜನ ಅಂತ ಅಂದಾಗ, ಕರ್ಮಕ್ಕ 1,00,000 ಜನ ಕೇಳ್ತಾರಂದ್ರೆ ಕೂಡ ಇದಕ್ಕಿಂತ ಕೀಳೇವಿನ ಮೇಲಾಗಲ್ಲ. ಎಲ್ಲಿ ಪ್ರವಚನ ಕೇಳಕ್ಕೆ 20,000 ಬರ್ತಾರ ಮಂದಿ, ಯಾವ್ರಾಗ ಬರ್ತಾರ? ಆದ್ರೆ ನಾವಂತೀವಿ ಜನ ಇಷ್ಟು ಜನ ಬಂದಿದ್ರು ಅಂದ್ರು ಕೂಡ ಇದಕ್ಕೆ ಸಮಾನವಾಗುವುದಿಲ್ಲ. ಒಬ್ಬನ ಕೇಳಿದ್ರೆ 1000 ಮಂದಿ ಅಂದ್ರು, 70 ಮಂದಿ ಕೇಳಿದ್ರೆ 20,000 ಜನ. ಹಾಗಾಗಿ ಆದ್ದರಿಂದ ಆತ್ಮಜ್ಞಾನವು ಅಪ್ರಸಿದ್ಧ. ಯಾಕೆ ಪ್ರಸಿದ್ಧ ಆಗಲ್ಲಪ್ಪ ಅಂದ್ರೆ, ಎಲ್ಲೋ ಒಬ್ಬನು ಸೂರ ಪುರುಷ ಅದನ್ನು ನನ್ನ ಪ್ರಯತ್ನಕ್ಕೆ ಸಾಧ್ಯವಾದ ಮಟ್ಟಿಗೆ ಸ್ವಾನುಭಾವಕ್ಕೆ ತಂದು ಕೊಡಬೇಕೆಂಬ ಉದ್ದೇಶದಿಂದ. ಅದಕ್ಕೆ ನಿಜವಾದ ಕಳಕಳಿ ಏನಂದ್ರೆ, ಇದನ್ನ ಎಲ್ಲ ಮುಚ್ಚರ, ಇದು ಪ್ರಸಿದ್ಧಿ ಇಲ್ಲ. ಅದಕ್ಕಾಗಿ ಇಂಥ ಬೆಲೆ ಉಳ್ಳುವಂಥ ಅನಾಯಾಸವಾಗಿ ಮೋಕ್ಷವನ್ನು ಪಡೆದು ಅತ್ಯಂತ ದುಃಖ ನಿವೃತ್ತಿಯನ್ನು ಮಾಡಿಕೊಂಡು ಪರಮಾನಂದ ಪ್ರಾಪ್ತಿ ಆನಂದದಲ್ಲಿ ಜಗತ್ತಿನ ಜನ ಲೋಲಾಡಲಿ, ಈಜಾಡಲಿ ಅಂತ ಉದ್ದೇಶ ಇಟ್ಟುಕೊಂಡು ಅವರಿಗೆ ನಿಜಗೊಂಡರು ಪ್ರಯತ್ನ ಮಾಡಕತ್ತೀನಂದ್ರೆ, ನಾವು ಇದನ್ನ ಪ್ರಸಿದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಬಂದ್ರು. ಅಂದ್ರೆ ಬೆಳೆಸ್ಬೇಕಂತ ಪ್ರಯತ್ನ ಮಾಡಿ ಬಂದಿರಲಿಲ್ಲ ಅವರು. ಮತ್ ನಾವಿದನ್ನ ಅಳಿಸೋಕೆ ಪ್ರಯತ್ನ ಮಾಡಿದ್ರೆ, ಬೆಳೆಸೋ ಪ್ರಯತ್ನ ಮಾಡಂದ್ರೆ ಅವ್ರು, ಯಾಕಂದ್ರೆ ಇದಕ್ಕೆ ಅಧಿಕಾರಿಗಳು ಕಡಿಮೆ ಅರ. ಅದಕ್ಕೆ ಇದನ್ನ ಬೆಳೆಸೋ ಪ್ರಯತ್ನ ಮಾಡ್ಬೇಕಂದ್ರೆ ಅದನ್ನ ಕಡಿಮೆ ಮಾಡಬೇಕು, ಇದನ್ನ ಹೆಚ್ಚು ಮಾಡಬೇಕು. ಕರ್ಮ ಉಪಾಸನೆಯಿಂದ ಏನ್ ಲಾವಿಲ್ಲೋ, ಜ್ಞಾನಕ್ಕೆ ಹೋಗ್ರಿ, ಶಾಸ್ತ್ರ ಕೇಳ್ರಿ, ಶ್ರವಣ ಮಾಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ, ವಿವೇಕಶಾಲಿಗಳಾಗ್ರಿ, ವೈರಾಗ್ಯವಂತರಾಗ್ರಿ, ಸಾಧನ ಚತುಷ್ಟಯ ತಂದುಕೊಡ್ರಿ. ಇದು ಶ್ರೇಷ್ಠವಾದ ವಿದ್ಯಾದ, ಇದು ಮನುಷ್ಯ ಕಲಿಯುವಂತ ವಿದ್ಯೆ. ಇದು ಮನುಷ್ಯ ಕಲಿಯುವಂತ ವಿದ್ಯೆ. ಪ್ರಾಣಿ ಪಕ್ಷಿಗಳು ಕಲಿಯಕತ್ತಾವ, ಮನುಷ್ಯ ಮರೆಯಕತ್ತಾನ. ಅವಂತಲ್ಲಿ ಕಲಿತಾವ. ಮಂಗ ಲಾಗ ಹೊಡಿತಾ ಅದ, ಕರಡಿ ಕುಣಿತಾ ಅದ, ಆನೆ ಕ್ರಿಕೆಟ್ ಆಡ್ತದ, ಸಿಂಹ ವಾಲಿಬಾಲ್ ಆಡ್ತದ,
ಮತ್ತು ಒಂದು ಹಾವು ತಂದರೆ ಹಾವಾಡಿನ ಪುಂಗಿಗೆ ನಾದ ಮಾಡ್ತಾರೆ. ಈ ಅವಂತಲ್ಲಿ ಮಾನವನ ಕಲಿಯುವಂಥ ಎಷ್ಟೋ ಜ್ಞಾನವನ್ನು ಪಡ್ಕೊಂಡು ಮಾನವ ಕಲ್ತವೆ, ಅವು ಕಲ್ತಾವ. ಅಂದರೆ ಈ ಮನುಷ್ಯ ಕಲಿಯುವುದು ಯಾವುದು ಅಂದರೆ ಮನುಷ್ಯ ಕುಲದ ಜನರ ಲಾಭವಾಗುವುದು ಆರು ನಾನೆಂದು ತಿಳಿಯುವುದು. ಹಾಗಾಗಿ ನಾನು ಇಲ್ಲಿ ಉತ್ತರ ಸಾಧನವನ್ನೇ ಹೇಳಬೇಕಾಯ್ತು, ಮತ್ತೆ ಬೇರೆ ಯಾವ ಉದ್ದೇಶ ಇಲ್ಲ. ಅದಕ್ಕಾಗಿ ಕರ್ಮ ಉಪಾಸನಾ ಗ್ರಂಥದಲ್ಲಿ ಇಲ್ಲಂತಲ್ಲ, ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಯಾರ, ಎಷ್ಟು ಬೇಕು ಅಷ್ಟು ಹೇಳಿ ಹೋಗೋದು. ಅದಕ್ಕೆ ಅಲಕ್ಷ್ಯ ಮಾಡಿ ನೀವು ನರಕಕ್ಕೆ ಹೋಗ್ಬಾರ್ರಿ, ಎಚ್ಚರಿಕೆ ಅವರು. ಮತ್ತು ನಾವು ತಿಳಿದು ನಾವು ಎಚ್ಚರ ತಪ್ತೀವಿ ಅಂದರೆ ಅವನ್ನ ಎಚ್ಚರ ಮಾಡೋಕ್ಕೆ ಜಗತ್ತಿನಾಗ ಯಾರಿಂದ ಆಗೋದು. ನಿದ್ದೆ ಮಾಡಿದವನ್ನ ಎಬ್ಬಿಸ್ಬೋದು, ನಿದ್ದೆ ಮಾಡಿದಂಗೆ ಬಿದ್ದಿರ್ತಾನ ಅವನ್ನ ಯಾರು ಎಬ್ಬಿಸ್ಬೇಕು? ಡೋಂಗಿತನ. ನಿಜವಾಗಿ ನಿದ್ದೆ ಮಾಡೋನ್ ಎಬ್ಬಿಸಿದ ಎದ್ದೇಳ್ತಾನೆ, ಒಂದು ಸಲ ಇಲ್ಲ 2 ಸಲ ಕೂಗೋದಾಗ ಎದ್ದೇಳ್ತಾನೆ. ಡೋಂಗಿ ನಿದ್ದೆ ಮಾಡೋರಿಗೆ ಎಬ್ಸಕ್ಕಾಗ್ತದೆ ಏನು? ಅದರಂತೆ ನಿಜವಾಗಿ ಯಾವನು ಇಲ್ಲಿ ದುಃಖದಾಗ ಬಿದ್ದನ ಅವನಿಗೆ ಎಬ್ಸೋಕೆ ಸಾಧ್ಯ ಅದ. ಬೆದ್ದಂಗ ಮಾಡಿದವನು ಎಬ್ಸೋಕೆ ಸಾಧ್ಯ ಇಲ್ಲ, ಅವನು ಎಚ್ಚರ ಆಗೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ಪ್ರಯೋಜನ ಏನಾದ್ರೂ ಇದರಿಂದ, ಇಲ್ಲಿ ಅಧಿಕಾರ, ಸಂಬಂಧ, ವಿಷಯ, ಪ್ರಯೋಜನ ಇವು 4 ಹೇಳ್ತಾರೆ. ಇಲ್ಲಿ ಪ್ರಯೋಜನ ಸಲ್ಲಲಿತದ ಆತ್ಮ ಸುಖ, ಇಲ್ಲಿ ಜೀವೇಶ್ವರ ಏಕತ್ವವಾದ ವಿಷಯ, ಇಲ್ಲಿ ಸಚ್ಚಿಸನೆ ಅಧಿಕಾರಿ 3 ಜನ ಹೇಳ್ಬಿಟ್ರು. ಈ ಗ್ರಂಥಕ್ಕೆ ಇಲ್ಲಿ ಅಂದ್ರೇನು, ಈ ಅನುಭವಸಾರ ಗ್ರಂಥಕ್ಕೆ, ಈ ಮಠದಾಗಂತಲ್ಲ, ಅನುಭವಸಾರ ಗ್ರಂಥಕ್ಕೆ ಪ್ರಯೋಜನ ಏನು, ಫಲ ಏನು ಅಂದರೆ ಆತ್ಮಸುಖ. ಆತ್ಮಸುಖ ಅಂದ್ರೇನು? ವಿಷಯ ಸುಖ ಬೇರೆ, ಆತ್ಮಸುಖ ಬೇರೆ. ವಿಷಯ ಸುಖಗಳು ಹಲವಾರು, ಅನೇಕ. ಆತ್ಮಸುಖ ಏಕ. ಆತ್ಮಸುಖ ಏಕಾದರೂ ಕೂಡ ಆ ಏಕವಾದ ಆತ್ಮ ಸುಖದಲ್ಲಿ ಅನೇಕ ಸುಖಗಳು ಅಂತರ್ಗರ್ಭಿತ ಆಗ್ಯಾವ. ಮತ್ತು ಅವನೇನು ಬಿಟ್ಟ ಅಂತಲ್ಲ, ಇದರ ಕೂಡ ಅವ. ಹಾಗಾಗಿ ಇದರಲ್ಲಿ ಅಂದರೆ ಈಗ ಹೇಳುವಂಥ, ಪ್ರತಿಪಾದನೆ ಮಾಡುವಂಥ ಗ್ರಂಥದಲ್ಲಿ ತಿಳಿಲಿಕ್ಕೆ ಯೋಗ್ಯವಾದದ್ದು ಯಾವುದು ಅಂದರೆ ಬ್ರಹ್ಮ ಅಂತ. ಬ್ರಹ್ಮ ಅಂದರೆ ಪರಬ್ರಹ್ಮ. ಅದನ್ನ ಹೇಳಿ ಸತ್ಯನಿತ್ಯವಾದ ಮನೋಹರವಾದ ನಿಜ ಸುಖವು ಇಲ್ಲಿ ಈ ಗ್ರಂಥದಲ್ಲಿ ಜೀವ ಮತ್ತು ಈಶ ಇವರುಗಳ ಏಕತ್ವವನ್ನು ಹೇಳ್ತಂದ್ರು. ಈ ಗ್ರಂಥದಲ್ಲಿ ಏನು? ಜೀವೇಶ್ವರ ಏಕತ್ವವದು ವಿಷಯ, ಅದೇ ವಿಷಯ. ಇಲ್ಲಿ ಯಾರಪ್ಪ ಇದಕ್ಕೆ ಅಧಿಕಾರಿ? ಐಶ್ವರ್ಯ ಕಾನಾವಳಿಗೆ ಅಧಿಕಾರ ಆದಂತೆ ದುಃಖದಲ್ಲಿ ಬಿದ್ದಂಥ, ಅತ್ಯಂತ ದುಃಖದಲ್ಲಿ ಬಿದ್ದಂಥವನೇ, ತಾಪದಲ್ಲಿ ಕೂಡಿದವನೇ ಇದಕ್ಕೆ ಅಧಿಕಾರಿ. ಇದಕ್ಕೆ ಅಧಿಕಾರಿ. ಹಾಗಾಗಿ ನಾವು ಪ್ರತಿಯೊಂದಲ್ಲಿ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ ಹೇಳ್ತಾವೆಲ್ಲ ಶಾಸ್ತ್ರ. ಇಲ್ಲಿ ಪ್ರತಿಪಾದ್ಯವೇ ಬ್ರಹ್ಮ ಪ್ರತಿಪಾದಕ. ಅದು ಇಲ್ಲಿ ಪ್ರತಿಪಾದಕವನ್ನು ಪ್ರತಿಪಾದ್ಯದೊಡನೆ ಸಂಗತಿಸೇ ಸಂಬಂಧವದು ತಾನೆ. ಏನು ಸಂಬಂಧ ಇಲ್ಲಿ ಗ್ರಂಥಕ್ಕೆ ಸಾಧನ ಚತುಷ್ಟಯ ಸಂಪನ್ನನೇ ಅಧಿಕಾರಿ. ಸಾಧನ ಚತುಷ್ಟಯ ಅಂದರೆ ಹೆಣ ಮಲಗ್ತಾವ, ಹುಡುಗಾಟಿ ಎಲ್ಲ. ವಿವೇಕ, ವೈರಾಗ್ಯ ಸಾಮಾನ್ಯ. ನೀವು
ಇಲ್ರಿ ನಮಗನು ವಿವೇಕ ಆದ ವೈರಾಗ್ಯ ಆದಂದ್ರೆ ವಿವೇಕ ಇದ್ರೆ ಮತ್ತೆ ಸತ್ಯ ಯಾವ್ದು ಮಿಥ್ಯ ಯಾವ್ದಂತ ವಿಚಾರ ಮಾಡಿ ನಡೀತಿದ್ವಲ್ಲ. ಈಗ ನಮಗೆ ಮೋಕ್ಷಕ್ಕೆ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅಂತ ವಿಚಾರ ಮಾಡಿ ಹೋಗ್ತಿರ್ಲಿ. ಈಗ ಕೇಳಿದ ಮೇಲೆ ಅಂದ್ರೆ ವಿವೇಕ ಹುಟ್ಟದಂತ ಅರ್ಥ ಆಗ್ತದೆ. ಹೀಗೆ ಗ್ರಂಥವು ಪ್ರತಿಪಾದನೆ ಮಾಡುವುದು, ಗ್ರಂಥ ಹೇಳ್ತದ, ಬ್ರಹ್ಮ ಅದನ್ನ ಹೇಳಿಸ್ಕೊಳ್ತದ. ಗ್ರಂಥನೇ ಹೇಳೋದು, ಬ್ರಹ್ಮನೇ ಹೇಳಿಸ್ಕೊಳ್ಳೋದು. ಇದೇ ನೋಡ ಸಂಬಂಧ. ಈ ಗುರು ಶಿಷ್ಯರಿಗೆ ಏನು ಸಂಬಂಧ? ಇದೇ ನೋಡ, ಆತ್ಮಜ್ಞಾನ ಕೇಳೋದು ಶಿಷ್ಯ, ಆತ್ಮಜ್ಞಾನ ಹೇಳದೆ ಗುರು ಶಿಷ್ಯರ ಸಂಬಂಧ. ಖಾನಾವಳಿಗೆ ದುಡ್ಡಿನ ಅದಕ್ಕೆ ಸಂಬಂಧ. ಬಂದವರಿಗೆ ಎಲ್ಲರೂ ಅಲ್ಲೇನು ಅರವಂಟಿಗೆ ಇಟ್ಟಾರೆ ಊಟ ಮಾಡಿ ಹೋಗೋಣಕ್ಕೆ. ನೇನು 2 ರೊಟ್ಟಿ ಅನ್ನ ತಿಂದ್ರೆ 70-80 ರೂಪಾಯಿ ಕೊಡೋದು, ಇಷ್ಟೇ ಸಂಬಂಧ ಅವ್ರಿಗೆ. ಅದು ಇಲ್ಲಿ ಅದರ ಸಂಬಂಧ ಇಲ್ಲ, ಗುರು ಶಿಷ್ಯ ಸಂಬಂಧ. ಅದಕ್ಕಾಗಿ ಶಾಸ್ತ್ರ ಹೇಳಿದವು, ಗುರು ಶಿಷ್ಯರಾಗಿ ಕೇಳುವುದೇಶ, ಗುರು ಶಿಷ್ಯರಾಗಿ ಕೇಳಬೇಕಂತ ಅದ. ಒಪ್ಪಣ. ಶಿಷ್ಯರು ಎಷ್ಟು ಮಂದಿ ಸಿಗ್ತಾರೆ ಜಗತ್ತಿನಲ್ಲಿ? ಕಂಡಾಪಟ್ಟೆ ಮಂದಿ ಆದ ಶಿಷ್ಯರು, ಕಂಡಾಪಟ್ಟೆ ಮಂದಿ ಆಗ್ಯದ. ಅದು ಹೇಳೋದು ಕೇಳೋದಿಲ್ಲ. ಶಿಷ್ಯನ ಆಗ್ಬೇಕಂತ ಹೇಳಿದ್ರೆ ಆಗ್ಬಿಟ್ರಪ್ಪ, ಆಯ್ತು. ಮುಂದ ಅವರು ಅದನ್ನೇ ಹೇಳ, ಗುರು ಶಿಷ್ಯರಾಗರಂತ ಬಿಡ್ಲಿಲ್ಲ, ಪೇಳುವದೇಶ ಅಂದ್ರು. ಅದನ್ನು ವಾಪಸ್ ತಕೊಂಡ್ಬಿಟ್ರು, ಇವೆರಡ ಮುಂದೆ ಇಟ್ಬಿಟ್ರು. ಹೇಳೋದಿಲ್ಲ, ಹೇಳಿವನ್ ನಾವು ಗುರು ಶಿಷ್ಯರಾಗಬೇಕಂತ ಹೇಳಿವಿ, ನಾವು ಗುರುವಾಗಿವಿ, ನೀವು ಶಿಷ್ಯರಾಗಿವಿ. ಪೇಳುವದೇಶ ಅಂತ ಮೊದಲೇ ಹೇಳಿಲ್ಲಲ್ಲ, ಈಗ ಹೇಳೋದನ್ನ ನಾವಿದ್ದು ಹೇಳ ನಮ್ಗೆ. ಹೌದು, ಶಬ್ದ ಹಿಂದಕ್ಕೆ ಇಟ್ಕೊಂಡ್ಬಿಟ್ರ. ಒಂದು ಶಬ್ದ ಮನೆ ಮಾಚಿದ ಅನರ್ಥ ಆಗ್ತವೆ. ಅದಕ್ಕೆ ಬಸವಾನಂದರು ಬಹಳ ಎಚ್ಚರ ಮಾಡಿ ನಮ್ಗೆ ಹೇಳ್ತಿದ್ರು, ಹೇಳದ ಗುರುವಲ್ಲ, ಕೇಳದ ಶಿಷ್ಯಲ್ಲ, ಹೇಳದ ಕೇಳದ ಗುರು ಶಿಷ್ಯರ ಮೇಳ ಎಂಥವುದು ಸರ್ವಜ್ಞ. ಒಂದು ಹೇಳೋದಕ್ಕೆ ಕೇಳೋದಕ್ಕೆ ಗುರು ಶಿಷ್ಯರಂದಾರ. ಇನ್ನೊಂದು ಮಾತು, ಒಂದರುಳು ಎಲ್ಲವೂ ಸಂಧಿಸಿರುವುದನ್ನು ಗುರು ಚಂದನೆಂಪೇಳದೆ ಇರೆ, ಶಿಷ್ಯನಂ ಕೊಂದಂತೆ ಸರ್ವಜ್ಞ. ಒಂದರುಳು ಎಲ್ಲವೂ ಸಂಧಿಸಿದೆ. ಏನು ಒಂದರುಳು ಏನು ಕುಡಿದ? ಒಂದು ಬೈಲಿನಾಗ ಎಲ್ಲ ಮನೆ ಕುಡಿಯವಿಲ್ಲ. ಒಂದು ಬ್ರಹ್ಮದಲ್ಲಿ ಶಿವ, ಜೀವ, ಈಶ್ವರ, ಮಾಯೆ ಇವೆಲ್ಲ ಕೂಡ್ಯಾವ. ಎದ್ರ ಕೂಡ್ಯಾವ? ಒಂದ್ರಾಗ ಹೆಂಗೆ ಕೂಡ್ತಾವ್ರಿ? 500 ರೂಪಾಯಿ ನೋಟ್ ಮುರಿಸ್ರಿ. 500 ರೂಪಾಯಿ ನೋಟ್ನಲ್ಲಿ 100 5 ಅವ, 50 10 ಅವ, 10 500 ಅವ. ಒಂದರಳು ಕೂಡವೆಲ್ಲವು ಏನು ಕಡೆಕಾವ. 500 ರೂಪಾಯಿ ನೋಟ್ನಾಗ ಓಸಾವಿಲ್ಲ. 100 ಸೇರ್ಯಾವ, 50 ಸೇರ್ಯಾವ, 10 ಸೇರ್ಯಾವ, 5 ರೂಪಾಯಿ ಸೇರ್ಯಾವ. ಅದಂತೆ ಒಂದು ಬ್ರಹ್ಮದಲ್ಲಿ ಅನಂತ 14 ಲೋಕದ 14 ಲೋಕದಲ್ಲಿ ಇರುವಂತ ಎಲ್ಲ ಜೀವರಾಶಿಗಳು ಕೂಡ್ಯಾವ. ಅದನ್ನ ಬಿಡಿಸಿ 500 ರೂಪಾಯಿ ನಾನು 100 ರೂಪಾಯಿ ಕೊಡಂತ ಮಗ ಗಂಟೆ ಬಿದ್ದ. ಅವ್ನು ನೋಡಿದ ಚಿಲ್ಲರಿಲ್ಲ, ಅವನು 500 ರೂಪಾಯಿ ನೋಡ್ ಕೊಟ್ಟ, ತಗೊಂಡು ನೀಡೆ ಅಂದ. ನಾನು 100 ರೂಪಾಯಿ ಕೊಡಂತ ಅವನಂತಾನೆ. ಚಿಲ್ಲರೆಲ್ಲ ಇದು 500 ತಗಂತ ಅಂತಾನೆ. ನಾನು 100 ಬೇಕಂತ ಅವನಂತ. ಅಂದ್ರೆ 500 ರೂಪಾಯಿದ ನೋಟ್ನಾಗ 100 ರೂಪಾಯಿ ನೋಟು ಒಂದು ಗೊತ್ತಿಲ್ಲ ಅವನಿಗೆ, ಹುಡುಗಿಗೆ. ಅದಕ್ಕೆ 100 ಕೊಡು, 100 ಕೊಡು. ಅಲ್ಲೋ 500 ಕೊಡ್ತೀನಲ್ಲ, 100 ಕೇಳಿದ್ರೆ 500 ಕೊಡ್ತೀನಿ, ತಗೊಂಡ್ರೆ ನಾನು 100 ಕೊಡು. ಗೊತ್ತಿಲ್ಲ ಪಾಪ. ಹಂಗ ಈ ಒಂದು ಶಿವಜೀವರ ಏಕತ್ವವೇ ವಿಷಯ. ಅತ್ಯಂತ ಅದು ಕುರಿತಿ ಪರಮಾನಂದ ಪ್ರಾಪ್ತಿ ಪ್ರಯೋಜನ. ಖಾನಾವಳಿ ಅವರಿಗೆ ರೊಕ್ಕ ಕೊಟ್ಟ ಮೇಲೆ ಏನು ಪ್ರಯೋಜನ ಆಯಿತು? ಹೊಟ್ಟೆ ತುಂಬಿ ತೃಪ್ತಿ ಆದದ್ದೇ ಪ್ರಯೋಜನ. ಅವರಂಗೆ ಇಲ್ಲಿ ಮುಕ್ತನಾಗುವುದೇ ಪ್ರಯೋಜನ. ಹೀಗೆ ಅನುಬಂಧ ಚತುಷ್ಟಯದಿಂದ
ಮಂಗಲದಲ್ಲಿ ಹೇಳಿದ ವೀರಶೈವ ಭೋಜನ ಶಾಲೆಯ ಬೋರ್ಡಿನ ದೃಷ್ಟಾಂತವನ್ನು ನೆನಪಿಗೆ ತಂದುಕೊಳ್ಳಬಹುದು ಅಂತ ಹೇಳಿದರು. ಈ ಅನುಬಂಧ ಚರ್ಚೆಯ ವಿಚಾರವು ಅನೇಕ ವಿಚಾರ ಸಾಗರ ಅನ್ನುವಂಥ ಗ್ರಂಥಗಳಲ್ಲಿ ಇನ್ನೂ ವಿಸ್ತಾರವಾಗಿ ಹೇಳಲಾಗಿದ್ದು, ಇನ್ನೂ ಹೆಚ್ಚಿಗೆ ತಿಳ್ಕೋಬೇಕಂದ್ರೆ ಅಲ್ಲಿನ ತಿಳಿರಿ ಅಂದ್ರೆ ಅವರು ತಿಳ್ಕೋಕ ಗ್ರಂಥಕತ್ರ ಬ್ಯಾಡ ಅಂತ ಹೇಳಿ ನೋಡು. ಏನಾದರೂ ತಿಳಿಲಾದ ಕುಂತೆ ಅಂದ್ರೆ ಗ್ರಂಥಕತ್ರ ಸುಮ್ಮನಿಲ್ಲ. ವ್ಯರ್ಥ ನೀನು ಕಾಲಹರಣ ಮಾಡಿದಲ್ಲೋ ಏನನ್ನ ತಿಳಿ. ಶಾಲೆಗೆ ಓದ್ತಾನ ಸಾಕು, ಏನಾರ ಓದ್ತಾನಂತ ಅರ್ಥ. ಶಾಲೆಗೆ ಹೋಗೋದಿಲ್ಲ ಅಂದ್ರೆ ವ್ಯರ್ಥ ಅಲ್ಲ. ಹಂಗೆ ಇಲ್ಲಿ ನಿನಗೆ ಸಂಶಯ ಬಂದ್ರೆ ಇನ್ನು ಕೇಳು, ಇನ್ನೊಂದು ಗ್ರಂಥ ನೋಡು, ಇನ್ನೊಂದು ನೋಡು, ಏನು ತಪ್ಪದ. ಹಾಗಾಗಿ ಇಲ್ಲಿ ಕೆಲವು ಜನ ಪ್ರಶ್ನೆ ಮಾಡ್ತಾರೆ, ಉಪನಿಷತ್ತುಗಳಲ್ಲಿ ಅಥವಾ ಇನ್ನೂ ಮಹಾತ್ಮರು ಬರೆದಂಥ ಅನಂತ ಗ್ರಂಥಗಳೇನುಂಟು, ವಿಚಾರ ಸಾಗರ ಅಂತ ಉಂಟು, ನೈಮಿಷಿಕ ಉಪನಿಷತ್ತಂತೂ ಉಂಟು, ತೈತೇರಿಯ ಉಪನಿಷತ್ತು ಉಂಟು, ಮಾಂಡೋಕ್ಯ ಉಪನಿಷತ್ತು ಉಂಟು, ಚಾಂದೋಗ್ಯ ಉಪನಿಷತ್ತು ಉಂಟು. ಆ ಎಲ್ಲ ಉಪನಿಷತ್ತು ಗ್ರಂಥಗಳಲ್ಲಿ ಗ್ರಂಥಕರ್ತರು ಎಷ್ಟು ಶಬ್ದಗಳನ್ನು ಯಾವ್ಯಾವ ರೀತಿ ಆನಂದ ಆಗುವಂಗ ತಿಳಿಯುವಂಗ ಅರ್ಥ ಆಗುವಂಗ ಬರ್ದಾರ. ಅಷ್ಟು ಸಾಹಿತ್ಯ ಈ ಗ್ರಂಥದಲ್ಲಿ ಉಪವೇದದ ಪ್ರಕಾರವಾಗಿ ವ್ಯಾಕರಣ ಛಂದಸ್ಸು ಈ ಗ್ರಂಥದಲ್ಲಿ ಇಲ್ಲ. ಅದಕ್ಕಾಗಿ ಆ ಗ್ರಂಥಗಳೇ ನಿನ್ನ ಗ್ರಂಥಕ್ಕಿಂತ ಶ್ರೇಷ್ಠ ಅಂತ ಅನುಮಾನ ಮಾಡಿದರೆ ಅದಕ್ಕೆ ಬಲ್ಲವ್ರು ಹೇಳ್ತಾರೆ, ಇಲ್ಲಿ ಸಂಧಿ ಸಮಾಸ ಪಲ್ಲಟಂ ಮೊದಲಾದವೆಲ್ಲಂ ನೋಡದಿರಿ. ನೀರ್ವೆರದ ಪಾಲನೊಲ್ಲದ ಹಂಸ ಬಿಡುತ್ತಿದೆ. ಎಂತ ಮಾತು ಹೇಳ್ತಾರೆ ಅವರು. ಈ ಗ್ರಂಥದಲ್ಲಿ ಅಂಥದ್ದು ಏನಾದಪ್ಪ, ಅದಕ್ಕೆ ಇದು ಅಯೋಗ್ಯವಾದ ಗ್ರಂಥ ಅದ, ಯೋಗ್ಯ ಅಲ್ಲ ಅಂತ ಈ ಗ್ರಂಥದಲ್ಲಿ ದೋಷವನ್ನು ಹುಡುಕಿ ಇದನ್ನ ಬಿಡಬೇಡ್ರಂದ್ರು. ಯಾರನ್ನ ಬಿಡ್ತಾರೇನೋ. ಆದರೂ ಕೂಡ ಈ ಗ್ರಂಥದಲ್ಲಿ ವ್ಯಾಕರಣ ಛಂದಸ್ಸು ಕಲ್ಪ ಸಂಧಿ ಸಮಾಸ ಏನದ ಯಾವ ಗ್ರಂಥದಲ್ಲಿ ಇರಲಾರ್ದನ್ನ ಈ ಗ್ರಂಥದಲ್ಲಿ ತ್ರಿವಿಧ ರೂಪವಾಗಿ ನಿಜಗುಣರು ಅಷ್ಟು ಕಟಿಬದ್ಧವಾಗಿ ಬರೆದಾರ. ಯಾರು ನೋಡಿದ್ರು ದೋಷ ಸಿಕ್ಕಿರಬಾರ್ದು. ಅವರು ಸಾಹಿತ್ಯದಲ್ಲಿ ಪಂಡಿತರು, ಯಾರು ನಿಜಗುಣ ಶಿವಯೋಗಿಗಳು, ಸಾಮಾನ್ಯರಲ್ಲ. ಆಮೇಲೆ ಜ್ಞಾನದಲ್ಲಿ ಶ್ರೀಮಂತರು, ಮನೆತನದಲ್ಲಿ ಶ್ರೀಮಂತರು, ಶಬ್ದದಲ್ಲಿ ಶ್ರೀಮಂತರು, ಅನುಭವದಲ್ಲಿ ಶ್ರೀಮಂತರು. ಅಂಥವ್ರಲ್ಲಿ ಏನು ಕಡಿಮೆ ಅದ ಹೇಳ್ರಿ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಅದಕ್ಕಾಗಿ ಇಲ್ಲಿ ಸಂಧಿ ಸಮಾಸ ಪಲ್ಲಟಂ ಮೊದಲಾದ ಎಲ್ಲವಂ ನೋಡರಿ ಅಂತ. ನೋಡಕ್ ಹೋಗ್ಬೇಡ್ರಪ್ಪ, ಸುಮ್ಮನೆ ಹೇಳ್ತಾರೆ, ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀರ್ವೆರದ ಪಾಲು, ನೀರಂದ್ರೆ ನೀರು ಕಲಿತಂತ ಹಾಲಿನಲ್ಲಿ ನೀರು ಕಲ್ತಾವಲ್ಲ, ಕಲ್ತ್ರೆ ಆ ಒಂದು ನೀರನ್ನ ಬಿಟ್ಟು ಬರೇ ಹಾಲನ್ನು ಸ್ವೀಕಾರ ಮಾಡ್ತದ ಹಂಸಭಕ್ಷ. ಇದ್ರೆ ನೀರು ಕುಡಿಯೋದಂತ ಹಾಲು ಕುಡಿಯೋದು ಬಿಡ್ತದೆ. ನೀರು ಕಲ್ತವಂತ ಹಾಲು ಕುಡಿಯೋದು ಬಿಡಂಗಿಲ್ಲ. ಅದರಂತೆ ದೋಷ ಆದಂತ ಈ ಗ್ರಂಥವನ್ನ ನೋಡೋದು ಬಿಡಬೇಡ್ರಿ. ಹಾಲು ಕುಡು, ಹೊಟ್ಟೆ ತುಂಬಿಸ್ಯಾರ ಅಷ್ಟೇ. ಗ್ರಂಥದ ಅನುಭವ ಸಾರವನ್ನು ಕೊಡು, ನೀವು ಮುಕ್ತರಾಗ್ರಿ ಅಂತ ಅವರು ಎಚ್ಚರಿಕೆಯನ್ನು ಮಾಡ್ತಾರೆ. ಆಮೇಲೆ ಎಲ್ಲ ಇದ್ರೂ ಕೂಡ ಎಲ್ಲ ಇದೆ ಅಂತ ಅವರ ಅಹಂಕಾರದಿಂದ ಹೇಳಲ್ಲ ನೋಡ್ರು. ನಿಜಗೊಂಡ್ರು ಇಷ್ಟೆಲ್ಲ ಇದ್ರೂ ಕೂಡ ಇದ್ರಾಗ ಎಲ್ಲ ಇದೆ, ಅದಕ್ಕೆ ನೋಡೋದು ಬಿಡಬೇಡ ಅಂತ ಹೇಳಲ್ಲ.
ಎಲ್ಲ ಇದ್ರೂ ಕೂಡ ಇದೆ ಅಂತ ಹೇಳಲಾರ್ದೆ ಅಣುವಿನಿಂದ ಇದನ್ನು ಬಿಡಬಾರ್ದಂದ್ರು. ಅಣುವಿನಿಂದ. ಯಾಕಂದ್ರೆ ಅಣು ಕಲಿಸೋದೇ ಗುರುಗಳ ಕೆಲಸ, ಉಪಾಯವನ್ನು ಹೇಳಿಕೊಡೋದೇ ಗ್ರಂಥಗಳ ಕೆಲಸ. ಶರಣರು, ಸಂತರು, ಮಹಾತ್ಮರು ಏನು ಮಾಡಿದ್ರು ನಮಗೆ? ಉಪಾಯ ಹೆಂಗನ ಮಾಡಿ ಯಾವುದೇ ಒಂದು ಉಪಾಯದಿಂದ ಇದನ್ನ ಹೇಳಿದ್ರೆ ಅದನ್ನ ಹೇಳಿದ್ರೆ ಇದನ್ನ. ಒಂದು ಹಣ್ಣಾಗದ ಗಿಡಕ್ಕಂತ ಒಂದು ಕಲ್ಲು ಒಗೆದು ಬೀಳಿಲ್ಲ ಅಂದ್ರೆ ನಡೆಯಪ್ಪ ಅಂತ ಮುಂದಕ್ಕೆ ಹೋಗಲಿಲ್ಲ. 4-6 ಕಲ್ಲು ಹೋಗಿದ್ರೆ ಒಂದು ಕಲ್ಲಿಗಾದ್ರೆ ಹಣ್ಣು ಬೀಳ್ತದೆ. 4-6 ಉಪಾಯಗಳನ್ನು ಯುಕ್ತಿಯಿಂದ ಹೇಳೋದ್ರಿಂದ ಆ ಒಂದು ಮೋಕ್ಷಾಪೇಕ್ಷೀಕರಣದಲ್ಲಿ ಈ ಗ್ರಂಥ ಪ್ರವೇಶ ಆಗ್ತದೆ. ಅದಕ್ಕೆ ಅದನ್ನು ನಿಶ್ಚಯ ಮಾಡ್ತಾರೆ, ಬದ್ಧತೆಯನ್ನು ಮಾಡೋದು ಗ್ರಂಥವನ್ನು. ಹಾಗೆ ಇದರೊಳು ಅರ್ಥವೇ ಲೇಸು, ಪದಬಂಧದೊಳು ಪ್ರಾಸು ಮೊದಲಾದವು ಇಲ್ಲದರೆ ತೊಡವ ನುಡಿದು ಕೂಡಿದ ಕಾಂತಿಯೆಂದೇ ಸೊಗಸಕ್ಕು. ಇದು ಅದು ತಿಳಿಲಿಲ್ಲ ಅಂದ್ರೆ ಇದನ್ನ ಹೇಳ್ತಾರೆ, ಮ್ಯಾಲ್ ಕುಂದ್ರಿ ಕೂಡ್ರಿ, ಮೇಲೆ ಕೂಡ್ರಿ. ಈಗೊಂದು ಮುಖ್ಯವಾದ ಮಾತು ಹೇಳ್ತಾರೆ. ಪದಬಂಧದೊಳು ಪದ್ಯಗಳನ್ನು ರಚನೆ ಮಾಡುವಾಗ ತನ್ನದೇ ಆದ ಮೊದಲು ಹೇಳಿದಂತೆ ಸಂಧಿ, ಸಮಾಸ, ಪಲ್ಲಟ, ಒಂದು ಅಕ್ಷರ ಎಲ್ಲಿ ಮೊದಲನೇ ಸಾಲಿನಲ್ಲಿ ಮೊದಲನೇ ಒಂದು ವಾಕ್ಯದಲ್ಲಿ ಎರಡನೇ ಸಾಲಿನ ಎರಡನೇ ಅಕ್ಷರ ರ ಬಂದರೆ ಆ ಒಂದು 3 ಸಾಲಿನಲ್ಲಿ ರನೇ ಬರಬೇಕು. ಅದು ಪದ್ಯದ ರಚನೆ, ಹೊರಕವಿಗಳು ಮಾಡೋ ರಚನೆ. ಸ ಬಂದರೆ 3ರ ಸನೇ ಬರಬೇಕು. ಹೀಗೆ ಈ ನಿಜರ ಗ್ರಂಥ ನೋಡ್ರಿ, ಇದರೊಳಗೆ ಅರ್ಥವೇ ಸುಂದರ ಮೊದಲನೇ ಸಾಲ. ಅದು ಎರಡನೇ ಸಾಲಿನಲ್ಲಿ ಮೊದಲನೇ ಸಾಲಿನಲ್ಲಿ ಈ ಆದ್ಮೇಲೆ ದ ಬಂದದಲ್ಲ, ಎರಡನೇ ಸಾಲಿನಲ್ಲಿ ಮೂ ಆದ್ಮೇಲೆ ದ ಬಂತು ನೋಡ್ರಿ, ಬಂದಿಲ್ಲ ಅಲ್ಲಿ. ಮತ್ತೆ ಆಮೇಲೆ 3ನೇ ಸಾಲಿನಲ್ಲಿ ದ ಬಂದಿಲ್ಲ, ಕೂಡಿದ ಅಂದ್ರೆ 2ನೇ ಅಕ್ಷರ ದ ಬರಬೇಕು, 3ನೇ ಅಕ್ಷರ ದ ಹೋಗಂಗಿಲ್ಲ, ಎರಡರಲ್ಲೇ ಕೂಡಬೇಕು. ಅಂದ್ರೆ ಶಬ್ದದಲ್ಲಿ ಎಷ್ಟು ಶ್ರೀಮಂತರಿರ್ಬೇಕು ಅವರು. ನಾವು ಒಂದೆರಡು ಶಬ್ದ ಗೊತ್ತಿದ್ದವ್ರು ಹಾಕಕ್ಕಾಗ್ತದೆ? ಇಡೀ ಗ್ರಂಥದಲ್ಲೇ ತ್ರಿವಿಧ ರೂಪವಾಗಿ ನಿಜಗೊಂಡ್ರು ಒಂದು ಸಾಲಿನಲ್ಲಿ ದೋಷ ಆಗಲಾರ್ದಂಗ ಅದೇ ಪ್ರಕಾರ ಬರ್ಕಂತ ಬಂದಾರ. ಇಷ್ಟು ಇದ್ರೂ ಕೂಡ ಇದರಲ್ಲಿ ಅರ್ಥವನ್ನೇ ನೋಡ್ರಿ, ಇದರಲ್ಲಿ ಇರ್ತಕ್ಕಂಥ ಅನುಭವ ನೋಡ್ರಿ. ಆ ಅಕ್ಷರ ಶಬ್ದವನ್ನು ಯಾಕೆ ನೋಡೋಕೋತ್ರಿ ಅಂತ ಲಕ್ಷ್ಯ ಕೊಡಬಾರ್ದು, ಅರ್ಥಕ್ಕೆ ಕೊಡ್ರಿ. ಹೆಂಗ್ರಿ ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರ. ಪದ ಬಂಧದೊಳು ಪ್ರಾಸು ಮೊದಲಾದ ಇಲ್ಲದೆ ಇರೆ ತೊಡವ ನುಡಿದು ಕೂಡಿದ ಕಾಂತೆಯಿಂದ ಸೊಗಸಕ್ಕು ಅಂದ್ರು. ಇಲ್ಲಿ ಹಾಲಿನಲ್ಲಿ ನೀರು ಬೆರೆತಿದ್ರು ಹಂಸ ಪಕ್ಷಿ ನೀರು ಮಾತ್ರ ಬಿಟ್ಟು ಹಾಲನ್ನು ಕುಡಿತವೆ. ಹಾಗೆ ಸಾರಗ್ರಾಹಿಗಳು ಈ ಗ್ರಂಥದಲ್ಲಿ ಇರುವಂತ ಏನಾದರೂ ದೋಷಗಳು ಇಲ್ಲೇ ಇಲ್ಲ, ಇದ್ರೂ ಕೂಡ ಅವುಗಳನ್ನು ಬಿಟ್ಟು ಅವುಗಳ ಒಳಗಿರುವಂತ ಗುಣವನ್ನ ಗ್ರಹಿಸತಕ್ಕದ್ದು ಗುಣ ನೋಡ್ರಿ. ಹಾಗೆ ಛಂದಶಾಸ್ತ್ರದ ಪ್ರಕಾರ ತ್ರಿಪದಿ ಕವಿತೆ ಚರಣಗಳನ್ನ ಮೊದಲನೇ 2ನೇ ಚರಣಗಳಲ್ಲಿ 4 ಗಣಗಳು, 3ನೇ ಚರಣದಲ್ಲಿ 3 ಗಣಗಳು ಇರಬೇಕು. ಈ ಪ್ರಕಾರ ಗ್ರಂಥ ರಚನೆ ಮಾಡಬೇಕಂತಾದ ಅದೇ ಪ್ರಕಾರ ಮಾಡ್ಯಾರ. ಆದರೂ ಕೂಡ ಅವು ಇಲ್ಲ ಅಂದ್ರೂ ಕೂಡ ಇದನ್ನ ಅಂಗೀಕಾರ ಮಾಡ್ರಿ. ಹೇಗೆ? ಕೆಲವು ಸ್ತ್ರೀಯರು ಸ್ವಭಾವತ ಸೌಂದರ್ಯವುಳ್ಳವರಾಗಿರುತ್ತಾರೆ. ಅದೇನು ಅದು ಸುಮ್ಮನೆ ಬಂದಿಲ್ಲ, ಅದು ಕೂಡ ಪುಣ್ಯ ಬೇಕಂತ ಬರೆದಾರ ಮಹಾತ್ಮರು.
ಅವರು ಅಲಂಕಾರ ತೊಟ್ಟರೆ ಮತ್ತಷ್ಟು ವಿಶೇಷವಾದ ಸುಂದರವುಳ್ಳ ಕಾಣ್ತಾರೆ. ಮೊದಲೇ ಸೌಂದರ್ಯ, ಏನು ಕೆಲವು ಸೌಂದರ್ಯ ಆಭರಣ ಹಾಕಿದಾಗ ಇನ್ನೂ ಸೌಂದರ್ಯವಂತ ಕಾಣ್ತದೆ, ಹೆಚ್ಚಿಗೆ ಆಗ್ತದೆ. ಆದರೆ ಬಾಹ್ಯ ಅಲಂಕಾರಗಳನ್ನು ಒಂದೂ ಇಲ್ಲದಿದ್ದರೂ ಒಂದೊಂದ್ಸಲ ಹಾಕದಿಲ್ಲ. ಹಾಕದಿದ್ರೆ ಆ ಸುಂದರವಾದ ಸ್ತ್ರೀಯೊಡನೆ ಸಂಘವನ್ನು ಮಾಡಿದವನು ಆ ಸ್ತ್ರೀಯಳ ಸುಖವನ್ನೇ ನೋಡ್ತಾನೆ ವಿನ ಆವಾಗ ಆಭರಣ ನೋಡಂಗಿಲ್ಲ. ಹೌದು, ಆಭರಣ ನೋಡ್ತಾನೆ. ಆಭರಣ ಇಲ್ಲದಿದ್ರು ಕೂಡ ಆಕೆ ಸುಖ ಹೆಂಗ ಗ್ರಹಿಸ್ತಾನ ಹಾಗೆ ಕವಿತಾ ರೂಪ ಸ್ತ್ರೀಯಳು ಅರ್ಥರೂಪ ಚೆಲ್ಲುವಿಕೆಯಿಂದ ಮೊದಲೇ ಸುಂದರವಾಗಿದ್ದಾಳೆ. ಗ್ರಂಥಗಳಿವು. ಗ್ರಂಥ ಅಂದರೆ ಹೃದಯ ಗ್ರಂಥಿಯನ್ನು ಬಿಚ್ಚವು. ಹೃದಯ ಗ್ರಂಥಿ ಅಂದರೆ ಮನಸ್ಸಿನಲ್ಲಿ ಬಿದ್ದಂಥ ಗಂಟನ್ನು ಬಿಚ್ಚವು. ಹಗ್ಗಕ್ಕೆ ಗಂಟು ಬಿದ್ದರೆ ಬಿಚ್ಚಬಹುದು, ಬಟ್ಟೆಗೆ ಗಂಟು ಬಿದ್ದರೆ ಬಿಚ್ಚಬಹುದು. ಸೂಕ್ಷ್ಮವಾದ ಕೂದಲಿಗೆ ಗಂಟು ಬಿಚ್ಚದೆ ಬಿಚ್ಚಕ್ಕೆ ಬರಂಗಿಲ್ಲ. ಕೂದಲಿಗೆ ಗಂಟು ಹಾಕಿ ನೋಡ್ರಿ, ಆ ಗಂಟು ತೆಗಿಬೇಕಾದ್ರೆ ಈ ಕಡೆ ಕತ್ತರಿಸ್ಬೇಕು, ಈ ಕಡೆ ಕತ್ತರಿಸ್ಬೇಕು ವಿನ ಬಿಚ್ಚಕಂತ ಬರಂಗಿಲ್ಲ. ಮತ್ತೆ ಕೂದಲಿಗೆ ಆಕಾರ ಅದಿಲ್ಲ. ಕೂದಲಿಗೆ ಯಾಕೆ ಸೂಕ್ಷ್ಮ ಅದನ್ನು ಕೂದಲಿಗೆ ಆಕಾರ, ಆಕಾರದ ಕೂದಲಿಗೆ ಗಂಟು ಬಿದ್ದರೆ ಬಿಚ್ಚಕ್ಕೆ ಬರೋದು ನಮ್ಗೆ ಸಾಧ್ಯ ಇಲ್ಲ. ಮನಸ್ಸಿಗೆ ಆಕಾರ ಅದೇನು? ನಿರಾಕಾರವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಗಂಟು ಬಿದ್ದಾವಲ್ಲ ನಮ್ಗೆ, ಗಂಟು ಅವು ಅನಂತ ಗಂಟು ಬಿದ್ದಾವ, ಒಂದಲ್ಲ. ಈ ಎಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ ಇವೆಲ್ಲವೂ ಕೂಡ ಜೀವ, ಈಶ, ಮಾಯ, ಮೋಹ ಇವೆಲ್ಲ ಗಂಟು ಬಿದ್ದವಿಲ್ಲ ನಮಗೆ. ಎಲ್ಲಿ ಬಿದ್ದಾವ? ಮನಸ್ಸಿನಾಗ ಬಿದ್ದಾವ. ಅಂಥ ನಿರಾಕಾರವಾಗಿರ್ತಕ್ಕಂಥ ಏನು ಅಜ್ಞಾನದ ಗಂಟೇನು ಬಿದ್ದದಲ್ಲ, ಆ ಗಂಟನ್ನು ಬಿಚ್ಚಬೇಕಾಗಿದ್ರೆ ಏನು ಬೇಕು ಅಂದರೆ ಈ ಗ್ರಂಥಗಳೇ ಬೇಕು. ಅಲ್ಲಿ ಕತ್ರಿ ನಡೆಯಂಗಿಲ್ಲ, ಬ್ಲೇಡ್ ನಡೆಯಂಗಿಲ್ಲ, ಆಯುಧ ಶಸ್ತ್ರ ನಡೆಯಂಗಿಲ್ಲ, ಬರೇ ಗುರುವಿನ ಉಪದೇಶ ಬೇಕಾಗಿದೆ. ಯಾಕ್ರಿ ಅಂದರೆ ಮನಸ್ಸಿನಲ್ಲಿ ಶಬ್ದದಿಂದ ಗಂಟು ಬಿದ್ದಾವ. ಅಲ್ಪ ವಿಚಾರಗಳನ್ನು ಅನಂತ ಅಜ್ಞಾನಿಗಳ ಸಂಘದೋಷದಿಂದ ಅಜ್ಞಾನದ ಗಂಟನ್ನು ನಾವು ಹಾಕಿಕೊಳ್ಳಿ. ಬರೀ ಶಬ್ದದಿಂದ ಅಯ್ಯಯ್ಯೋ ಅಂದ್ರೆ ಆಯ್ತು ನೋಡಿ, ಬಿತ್ತು ಒಂದು ಗಂಟು. ಮತ್ತೆ ಶಬ್ದದಿಂದ, ಶಬ್ದಕ್ಕೆ ಆಕಾರ ಅದೇನು? ಈಗ ನಾವು ಶಬ್ದ ನೋಡ್ತೀವಿ, ಆಕಾರ ನಿರಾಕಾರ. ಅವನು ನಿರಾಕಾರವಾದ ಮನಸ್ಸಿಗೆ ನಿರಾಕಾರ ಶಬ್ದಗಳೇ ಹೋಗಿ ಗಂಟು ಹಾಕ್ಬೇಕಾಗಿದೆ. ಅಲ್ಲಿ ಸೂಜಿದಾರ ನಡೆಯಂಗಿಲ್ಲ. ಬಟ್ಟೆ ಇತ್ತು ಅಂದ್ರೆ ಸೂಜಿದಾರ ನಡೀತದೆ ಗಂಟು ಹಾಕಕ್ಕ. ಅದು ಗಂಟು ಹಾಕ್ಯಾವ. ಆ ಗಂಟನ್ನು ಬಿಚ್ಚಬೇಕಾಗಿದ್ರೆ ಏನು? ನಿರಾಕಾರ ಶಬ್ದಗಳೇ. ಅವು ದುರ್ಬಲವಾದ ಶಬ್ದಗಳಿಂದ ಹೃದಯದಲ್ಲಿ ಗಂಟು ಬಿದ್ದಾವ. ಈಗ ಪ್ರಬಲವಾದ ಗುರುವಿನ ಶಬ್ದದಿಂದ ಆ ಗಂಟು ಬಿಚ್ಚಬೇಕಾಗಿದೆ. ಯಾರ ಶಬ್ದ ಬೇಕಾಗದ? ಅದಕ್ಕೆ ಶ್ರೀಗುರು ವಚನದಿಂದ ಅದಕ್ಕೆ ಸುದೆಯುಂಟೆ. ಸುಮ್ಮನೆ ಮಾಡ್ಯಾರೇನು? ಗುರುವಿನ ಮಾತು, ಗುರುವಿನ ಮಾತು, ಗುರುವಿನ ಮಾತು ಅಂತ. ಗುರುವಿನ ಶಬ್ದಗಳಲ್ಲಿ ಅಂತ ಸಾಮರ್ಥ್ಯ ಅದ. ಹಾಗಾಗಿ ಆ ಒಂದು ಹೆಂಡತಿಯ ಆಭರಣವನ್ನು ನೋಡದೆ ಹೇಗೆ ಆಕೆಯ ಸುಖವನ್ನು ನೋಡ್ತಿದ್ದಿ, ಅದರಂತೆ ಗ್ರಂಥದಲ್ಲಿ ಯತಿ, ಗಣ, ಸಂಧಿ, ಸಮಾಸ ಇವ್ಯಾವು ಇಲ್ಲದಿದ್ದರೂ ಕೂಡ ಇದರೊಳು ಅರ್ಥಂ ಲೇಸೊಂದು. ಇದರಲ್ಲಿ ಇರುವಂಥ ಸ್ತ್ರೀಯಲ್ಲಿರ್ತಕ್ಕಂಥ ಸುಖವೇ ಲೇಸಲ್ಲ, ಇದರ ಅನುಭೋಗ ತಂದು ಕೊಡುವಂಥ ಸಾರವೇ ಲೇಸು. ಅದಕ್ಕಾಗಿ ಅವಿಲ್ಲ ಅಂತ ಅನುಮಾನ ಮಾಡಕ್ಕೆ ಹೋಗ್ಬೇಡಂದ್ರು.
ಆ ಕಾರಣ ಈ ಶಾಸ್ತ್ರದ ಆಧಾರದ ಮೇಲಿಂದ ಉಕ್ತ ಶಾಸ್ತ್ರಗಳನ್ನು ಸರಿಪಡಿಸಿಕೊಂಡರೂ ಏನೂ ವಿರೋಧವಾಗಲಾರದು. ಆದ್ದರಿಂದ ಈ ಗ್ರಂಥವು ನಿರ್ದೋಷವೆಂದು, ಇದರಲ್ಲಿ ನೀನು ಏನಾದರೂ ದೋಷ ಹುಡುಕಂದ್ರೆ ಹೊಟ್ಟೆ ಕೆಚ್ಚಿ ಹುಡುಕು ನೋಡು ಅಷ್ಟೆ. ಹೊಟ್ಟೆ ಕೆಚ್ಚಿ ಹುಡುಕಬೇಕು. ಯಾವ ದೋಷರಹಿತವಾಗಿ ಗ್ರಂಥವನ್ನು ರಚನೆ ಮಾಡ್ಯಾರ ನಿಜಗುಣ ಶಿವಯೋಗಿಗಳು. ಇದನ್ನ ಮೀರಿ ನಾವು ಮಾಡ್ತೀವಿ ಅಂದರೆ ಮೊಸರಲ್ಲಿ ಕಲ್ಲು ಹುಡುಕಿದಂಗೆ. ಮೊಸರಾಗೆ ಕಲ್ಲು ಸಿಗ್ತದನ್ರಿ? ಮೊಸರಲ್ಲಿ ಕಲ್ಲು ಸಿಗದೇ ಇಲ್ಲ. ಆದ್ರೂ ಹುಡುಕ್ತೀನಿ ಅಂದ್ರೆ ನಿಮ್ದು ಹುಡುಕ ಯಾರು ಬೇಡ ಅಂತ ನಿನಗೆ ಅಂಬದಷ್ಟೇ. ಅದಕ್ಕೆ ಈ ಗ್ರಂಥಗಳಲ್ಲಿ ದೋಷವೇ ಇಲ್ಲ ಅಂತ ಹೇಳಿ ಮತ್ತ ಹೇಳಿದ್ರು ಮಹಾತ್ಮ. ಎಷ್ಟು ನಿರಹಂಕಾರಿಗಳು ನಿಜಗೊಂಡರು ಅನ್ನೋಕ್ಕೆ ಇದೊಂದೇ ಶಬ್ದ. ಇಲ್ಲಿಗೆ ಸಮಯ ಆಗ್ಯದ. ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಈ ದಿನದ ಶಾಸ್ತ್ರದ ಮಂಗಲಗೀತೆಯನ್ನು ನಮ್ಮ ಬಳಗದವರೇ ಆದಂಥ ಶ್ರೀಮತಿ ಶೈಲಶ್ರೀ ಸುಭಾಷ್ ತಲೆಗಟ್ಟಿಯವರು ಮಂಗಲವನ್ನು ಹೇಳ್ತಾರೆ. ತದನಂತರ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾರಂಭ ಮಾಡೋಣ. ಒಂದ ನಿಮಿಷ ರೀ. ಆಯ್ತು ಶಿವ. ಸಣ್ಣ ಬುಕ್ ಜೋರ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ
ಸುಖ ಭೋಗ ದೊರಕುವುದುಂಟೆ ಆತ್ಮ ಇಂದನ ಪುಣ್ಯವನು ಇಂದನ ಪುಣ್ಯವನು ಇಂದುಂಡುಡಬೇಕಾತ್ಮ ಇಂದಿನ ಪುಣ್ಯವನು ಮುಂದುಂಡುಡಬೇಕಾತ್ಮ ಬಂಧನವೇಕಿದಕ್ಕೆ ಇಂದುದರನಾನೆಯು ಬಂಧನವೇಕಿದಕ್ಕೆ ಇಂದುದರನಾನೆಯು ಸಂದೇಹವಿಲ್ಲವೋ ತಿಳಿ ಕಂಡಾತ್ಮ ಸಂದೇಹವಿಲ್ಲವೋ ತಿಳಿ ಕಂಡಾತ್ಮ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಹರಿಹರ ಸುರರಿಲ್ಲ ಹರಿಹರಿ ಸುರರಿಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮ ನೊಲಿಸಿದರು ಸುಗಮವಲ್ಲವೇ ಆತ್ಮ ಸುಗಮವಲ್ಲವೇ ಆತ್ಮ ನೆರೆ ಪಾಪ ಪುಣ್ಯವನು ನೆರೆ ಪಾಪ ಪುಣ್ಯವನು ನರರ ಶರೀಗತಿಯಾಗಿ ಗುರುಮಾಲಿಂಗತ ಮರೆಯಾಗುತ್ತಿರುವ ಗುರುಮಾಲಿಂಗತ ಮರೆಯಾಗುತ್ತಿರುವ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ದೊರಕುವುದುಂಟೆ ಆತ್ಮ ದೊರಕುವುದುಂಟೆ ಆತ್ಮ ಶರಣ ಶರಣಾರ್ಥಿಗಳು ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮಯ ಮಾರುಡ ಗುರುವಾಗಿ ಮಂಗಲಿಂಗವೇ ಹಾಯ್ತು ನಿನ್ನಯ ಸಂಗದಿಂದಲೇ ಸೇವೆಗೈದು ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವು ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಸೆ ಮನದೊಳಗೆ ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಸೆ ಮನದೊಳಗೆ ಮನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥ ಬರೆಯಲು ಬಾನು ತೆರದಿ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮು ನಡೆಯದೆ ತಿಳಿಯ ಕಳವಲ್ಲ ಅಮ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮುಳೆಯದೆ ತಿಳಿಯುವ ಕಳವಲ್ಲ ಸುಮ್ಮನಾಗದು ತನಗೆ ಮುಕ್ತಿಯೋ ನೆಮ್ಮಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯೋ ಬೊಮ್ಮನರೆದೋ ಧನ್ಯರಾದೆವು ನಮ್ಮ ಗುರು ಶಿವಪುತ್ರ ದಯದಿ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ ತುಂಗಮೈ ಮಾರುಡ ಗುರುವಾಗಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದವಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ
श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अग्निवेश महाराज की जय। सकल साधु संत महाराज की जय। जय मंगलम जय नमः पार्वती।